ಲೋಕಾ ತೀರ್ಪು 2024 ಒಂದೊಂದು ಕ್ಷಣದ ಅಪ್ಡೇಟ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ಮುನ್ನಡೆ ಹಿನ್ನಡೆ ಅನ್ನೋದನ್ನು ತೋರಿಸ್ತಾ ಇದ್ವಿ. ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಬಹಳ ಸ್ಪಷ್ಟ ಚಿತ್ರಣ. 5 ಲಕ್ಷ ಮತಗಳ ಅಂತರದಿಂದ ಜಯಬೇರಿ ಬಾರಿಸಿದ್ದಾರೆ ಅಮಿತ್ ಶಾ. ಗಾಂಧಿನಗರದಲ್ಲಿ ಅಮಿತ್ ಶಾಗೆ ಜಯ. ಗಾಂಧಿನಗರ ಕ್ಷೇತ್ರದಲ್ಲಿ ಶಾ ವಿಜಯ ಪತಾಕಿಯನ್ನ ಹಾರಿಸಿದ್ದಾರೆ. ಗಾಂಧಿನಗರದಲ್ಲಿ ಕಂಟೆಸ್ಟ್ ಮಾಡಿದ್ರು ಅಮಿತ್ ಶಾ. ಒಂದಲ್ಲ ಎರಡಲ್ಲ 5 ಲಕ್ಷ ಮತಗಳ ಅಂತರದಲ್ಲಿ ಜಯಬೇರಿ ಬಾರಿಸಿದ್ದಾರೆ. ಬಿಜೆಪಿ ಚಾಣಕ್ಯ ಅಂತ ಅನಿಸಿಕೊಳ್ಳುವಂತಹ ಅಮಿತ್ ಶಾ ಗೆಲುವು ಅನ್ನುವಂತಹ ಸುದ್ದಿದ ಅಪ್ಡೇಟ್ ಬರ್ತಾ ಇದೆ. ಒಂದೊಂದೇ ಅಪ್ಡೇಟ್ಸ್ ಅನ್ನ ನೋಡ್ತಾ ಇದ್ದೀವಿ. ಸೊ ಇನ್ನೇನಿದ್ರು ಗೆಲುವು ಸೋಲಿನ ಲೆಕ್ಕಾಚಾರನೇ. ಯಾಕಂತಂದ್ರೆ ಯಾರ ಗೆಲುವು ಯಾರ ಸೋಲು ಇದೇ ಬರುತ್ತೆ. ಮುನ್ನಡೆ ಹಿನ್ನಡೆ ಈಗಾಗಲೇ ನಾವು ನೋಡಿದ್ವಿ, ಬಹಳಷ್ಟು ನೋಡ್ತಾ ಇದ್ದೀವಿ. ಇದರಲ್ಲಿ ಒಂದಷ್ಟು ವ್ಯತ್ಯಾಸಗಳು ಆಗಬಹುದು. ಈಗಾಗಲೇ NDA 295 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇಂಡಿಯಾ 224 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಅದರ್ಸ್ ಕ್ಯಾಟಗರಿಯಲ್ಲಿ 24 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈಗಾಗಲೇ ಸೋಲು ಗೆಲುವಿನ ಲೆಕ್ಕಾಚಾರಗಳು ಬರ್ತಾ ಇದೆ. ಅಮಿತ್ ಶಾ ಗೆದ್ದಿದ್ದಾರೆ. ಮತ್ತೊಂದು ಕರ್ನಾಟಕದ ಅಪ್ಡೇಟ್, ಕೋಲಾರದ ಅಪ್ಡೇಟ್. JDS ಮಲ್ಲೇಶ್ ಬಾಬುಗೆ ಗೆಲುವು. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ಗೆ ಸೋಲು. ಮಲ್ಲೇಶ್ಗೆ 50,000 ಮತಗಳ ಅಂತರದಿಂದ ಜಯಬೇರಿ ಬಾರಿಸಿದ್ದಾರೆ. ಸೊ JDS ನಿಂದ ಕಂಟೆಸ್ಟ್ ಮಾಡಿದ್ರು, ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. JDS ಇಂದ ಟಿಕೆಟ್ ಕೊಡುವಾಗ್ಲೂ ಕೂಡ ಸಾಕಷ್ಟು ಕಸರತ್ತು. ಅವ್ರು ಬಿಟ್ಟು ಅವ್ರು ಯಾರಿಗೆ ಅಂತ. ಇನ್ನು ಕಾಂಗ್ರೆಸ್ ಕೂಡ ಈಗಾಗಲೇ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆಯ್ತಾ, ಇಲ್ಲಿ ಸಾಕಷ್ಟು ಬಂಡಾಯವನ್ನ ಎದುರಿಸಿದ್ದನ್ನ ನೋಡಿದ್ವಿ. ಸಚಿವರುಗಳ ಬಂಡಾಯವನ್ನ ನೋಡಿದ್ವಿ. ಕಾಂಗ್ರೆಸ್ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಅಳೆದು ತೂಗಿ ಗೌತಮ್ ಅವ್ರನ್ನ ನಿಲ್ಲಿಸಿದ್ರು. ಆದ್ರೆ ಗೌತಮ್ ಸೋಲನ್ನು ಅನುಭವಿಸಿದ್ದಾರೆ. ಮಲ್ಲೇಶ್ ವಿರುದ್ಧ 50,000 ಮತಗಳ ಹಿನ್ನಡೆಯನ್ನ ಅನುಭವಿಸಿ ಸೋಲನ್ನು ಅನುಭವಿಸಿದ್ದಾರೆ. JDS ಗೆಲುವನ್ನ ಅನುಭವಿಸಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾರೆ. ಹೊಸದಾಗಿ ಈಗ ಬಿಜೆಪಿಯಿಂದ ರಾಮಾಚಾರಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. AAPಯಿಂದ ಉಷಾ ಮೋಹನ್ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಅಪ್ಡೇಟ್, 14ನೇ ಸುತ್ತಿನಲ್ಲೂ ಕಾಂಗ್ರೆಸ್ಗೆ ಭಾರಿ ಮುನ್ನಡೆ. 35,895 ಮತಗಳಿಂದ ಕಾಂಗ್ರೆಸ್ನ ಶ್ರೇಯಸ್ ಪ್ರಜ್ವಲ್ ರೇವಣ್ಣಗೆ ಭಾರಿ ಮುಖಭಂಗ ಆಗ್ತಾ ಇದೆ. ಶ್ರೇಯಸ್ ಪಟೇಲ್ ಏನು ಕಣಕ್ಕಿಳಿದಿದ್ರು. ಇಬ್ಬರ ನಡುವಿನ ಜಿದ್ದಾಜಿದ್ದಿನ ಪೈಪೋಟಿ ಇತ್ತು. 14ನೇ ಸುತ್ತು ಮುಕ್ತಾಯ ಆಗಿದೆ. ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಳ್ತಾ ಇದೆ. ಇದು ಹಾಸನದ ರಿಸಲ್ಟ್. ಹಾಸನದಲ್ಲಿ 35,900 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಶ್ರೇಯಸ್ ಪಟೇಲ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಿಸಲ್ಟ್ ನ ಬ್ರೇಕಿಂಗ್ ಅಪ್ಡೇಟ್. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಮುನ್ನಡೆ. ಭಾರಿ ಅಂತರದಿಂದ ಮುನ್ನುಗ್ತಾ ಇದ್ದಾರೆ ಸುನಿಲ್. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಒಂದು ಹಂತದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ 10ನೇ ಸುತ್ತಿನ ಮತ ಎಣಿಕೆಯಲ್ಲೂ ಮುನ್ನಡೆ ಕಾಯ್ದುಕೊಳ್ತಾ ಇದೆ ಚಾಮರಾಜನಗರದಲ್ಲಿ ಈ ಬಾರಿ ಬಿಜೆಪಿಯ ಹವಾ ಕಡಿಮೆ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಎಲೆಕ್ಷನ್ ಬ್ರೇಕಿಂಗ್ ಅಪ್ಡೇಟ್ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ಮುನ್ನಡೆ ಹಿನ್ನಡೆಯನ್ನ ನೋಡ್ತಾ ಇದ್ದೀವಿ. ಈಗಲೂ ಕೂಡ ಮುನ್ನಡೆ ಮುಂದುವರಿತಾ ಇದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಮುನ್ನಡೆ. ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ, ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ. ಕೋಟಾ ಶ್ರೀನಿವಾಸ್ ಪೂಜಾರಿ 1,50,444 ಮತಗಳು. ಆಸ್ ಎಕ್ಸ್ಪೆಕ್ಟೆಡ್ ಬಿಜೆಪಿ ಬಂದೇ ಬರುತ್ತೆ. ಅಲ್ಲಿ ಯಾರನ್ನೇ ನಿಲ್ಲಿಸಿದ್ರು ಹೈಯೆಸ್ಟ್ ಮತವನ್ನ ತೆಗೆದುಕೊಳ್ತಾರೆ. ಈ ಒಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೂ ಗೊತ್ತಿರಲಿಲ್ಲ ನಾನಿಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತ. ಹಾಗಾಗಿ ಒಟ್ಟಾರೆಯಾಗಿ ಗೆಲ್ಲುವಂತಹ ಒಂದು ಕ್ಷೇತ್ರ. ಹಾಗಾಗಿ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 1,50,000 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ರಾಜ್ಯದಲ್ಲಿ 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ. ಚಿಕ್ಕೋಡಿ, ಬೀದರ್, ರಾಯಚೂರು, ಹಾಸನ, ಬಳ್ಳಾರಿ, ಚಾಮರಾಜನಗರ, ದಾವಣಗೆರೆ, ಬೆಂಗಳೂರು ಕೇಂದ್ರ, ಕೊಪ್ಪಳ, ಕಲಬುರಗಿಯಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ. ಡಬಲ್ ಡಿಜಿಟ್ ಮುಟ್ಟೋದು ಇಲ್ಲ ಅನ್ನುವಂತಹ ಒಂದು ಸಮೀಕ್ಷೆ ಹೊರಬಿದ್ದಿತ್ತು. ಬಹುತೇಕ AI ಸಮೀಕ್ಷೆ ಒಂದೇ ಹೇಳಿದ್ದು, ಜಿ ನ್ಯೂಸ್ನ AI ಸಮೀಕ್ಷೆ ಡಬಲ್ ಡಿಜಿಟ್ ಕ್ರಾಸ್ ಆಗುತ್ತೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಂತ. ಅದೇ ನಿಟ್ಟಿನಲ್ಲಿ ಫಲಿತಾಂಶ ದಾಪುಕಾಲಿಡ್ತಾ ಇದೆ. ಬಟ್ ಆದರೆ ಸದ್ಯಕ್ಕೆ ಡಿಕ್ಲೇರ್ ಆಗಿರುವಂತಹ ಗೆಲುವು ಅಂತಂದ್ರೆ ಅದು ಒಂದು ಹಾಸನದ ಮಲ್ಲೇಶ್ ಬಾಬು ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋದು. ಕೋಲಾರದಿಂದ JDS ಮಲ್ಲೇಶ್ ಬಾಬು. ಸೊ ಹಾಸನದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸೊ ನಾವು ಈಗಾಗಲೇ ನೋಡಿದ್ವಿ. ಈಗ ಒಟ್ಟಾರೆಯಾಗಿ 10 ಕಾಂಗ್ರೆಸ್, 18 ಬಿಜೆಪಿ ಮತ್ತು JDS ಮೈತ್ರಿ ಮುನ್ನಡೆಯನ್ನ ಸಾಧಿಸಿಕೊಂಡು ಹೋಗ್ತಾ ಇದೆ.
ಬಿಜೆಪಿ ಒಟ್ಟಾರೆಯಾಗಿ 16 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ ಕಂಟೆಸ್ಟ್ ಮಾಡಿರೋದು 3ರಲ್ಲಿ, 1ರಲ್ಲಿ ಹಿನ್ನಡೆ, 1ರಲ್ಲಿ ಗೆಲುವು, 1ರಲ್ಲಿ ಮುನ್ನಡೆ ಅನ್ನೋದು ಸದ್ಯಕ್ಕೆ ಬಂದಿರುವಂತಹ ರಿಸಲ್ಟ್. ಒಟ್ಟು 16 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಧಾರವಾಡ, ಹಾವೇರಿ, ಚಿತ್ರದುರ್ಗ, ದಕ್ಷಿಣ ಕನ್ನಡ ಸೇರಿದಂತೆ 16, ಉಡುಪಿ, ಬೆಂಗಳೂರಿನ 3 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸೊ ಇದು ಸದ್ಯದ ಎಲೆಕ್ಷನ್ ರಿಸಲ್ಟ್ನ ಅಪ್ಡೇಟ್. ಓಕೆ, ಈಗಾಗಲೇ ನಾವು ಚರ್ಚೆನ ಮುಂದುವರಿಸ್ತೀನಿ. ಮೊದಲೇದಾಗಿ ಎಸ್ ನಂದನ್ ಕಶ್ಯಪ್ ಅವರು ಏನು ಹೇಳ್ತೀರಿ? ಈಗಾಗಲೇ ನೋಡ್ತೇವೆ ಡಬಲ್ ಡಿಜಿಟ್ ಆಲ್ರೆಡಿ ಒಂದು ಗೆಲುವು ಕೂಡ ಬಂತು. ಅಮಿತ್ ಶಾ ಅವರು 5 ಲಕ್ಷ ದಾಖಲೆಯ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಮತ್ತೊಂದು ಕಡೆ ಮಲ್ಲೇಶ್ ಬಾಬು ಅವರು 50,000 ಲೀಡ್ನಲ್ಲಿ ಕೋಲಾರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಏನು ಹೇಳ್ತೀರಿ? ಮಲ್ಲೇಶ್ ಬಾಬು ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ನಮ್ಮ ಇದನ್ನು ಸ್ಟಾರ್ಟ್ ಮಾಡೋಣ ಮೇಡಮ್. ಉತ್ತರ ಭಾರತದಲ್ಲಿ ಏನಾಗ್ತಿದೆ ಅಂತ ನಾವು ಸ್ವಲ್ಪ ಮಾತಾಡಬೇಕು. ಮೋದಿಯವರು ಯು ಪಿಲಿ 55ರಿಂದ 58 ಕಡೆ ರ್ಯಾಲಿ ಮಾಡಿದರು. ಎಷ್ಟಡಿ? 55ರಿಂದ 58 ಕಡೆ. ಆದರೆ ಬಿ ಜೆ ಪಿಗೆ ಬರ್ತಾ ಇರೋದು 20ರಿಂದ 25 ಸೀಟು. ರಾಜಸ್ಥಾನಲ್ಲಿ ಕಳೆದ ವರ್ಷ ಬಿ ಜೆ ಪಿ ಸರ್ಕಾರ ರಚನೆ ಮಾಡಿತ್ತು. ಏನಾಗ್ತಿದೆ ಅಂದರೆ ಅಲ್ಲಿ 8 ಕಾಂಗ್ರೆಸ್ ಲೀಡಿಂಗ್ ಇದೆ, ಇನ್ನೆರಡು ಒಂದು 3,000 ಆಸುಪಾಸಿನಲ್ಲಿ ನೀಡಿದೆ. ಟೋಟಲ್ 10 ಸೀಟು ಕಾಂಗ್ರೆಸ್ ಲೀಡಿಂಗಲ್ಲಿದೆ. ಬಿಹಾರಲ್ಲಿ ಏನೋ ನಾವು ಮಾಡಿಬಿಡ್ತೀವಿ ನಿತೀಶ್ ಕುಮಾರ್ ಜೊತೆ ಸೇರಿಕೊಂಡು ಅಂತ ಒಂದು ಉದ್ದುದ್ದಕ್ಕೂ ರ್ಯಾಲಿ ಮಾಡಿದ್ರು. 7 ಫೇಸಲ್ಲೂ ಬಿಹಾರ ಮತ್ತು ಮಹಾರಾಷ್ಟ್ರ, ಯು ಪಿಲಿ ಒಂದೊಂದು ಭಾಗನೂ 7 ಫೇಸಲ್ಲಿ ಡಿವೈಡ್ ಮಾಡಿಕೊಂಡು ಕ್ಯಾಂಪೇನ್ ಮಾಡಿದ್ರು. ಇದೇ ಮೋದಿ, ಇದೇ ಅಮಿತ್ ಶಾ. ಯು ಪಿ, ಬಿಹಾರ್, ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂತ ಜನರು ತಕ್ಕ ಪಾಠ ಕಲಿಸಿದ್ದಾರೆ ಮೇಡಮ್. 28 ಕಡೆಗೆ 28 ಸೀಟಲ್ಲಿ ಇಂಡಿಯಾ ಅಲಯನ್ಸು ಮಹಾರಾಷ್ಟ್ರದಲ್ಲಿ ಬಂದಿದೆ, 25 ಸೀಟು ಬಿಹಾರಲ್ಲಿ ಬಂದಿದೆ, 7 ಕಾಂಗ್ರೆಸ್ಸು ಯು ಪಿಲಿ ಬಂದಿದೆ. ನಾವು ಕಂಟೆಸ್ಟ್ ಮಾಡಿದ್ದು ಬರೀ 14 ಸೀಟು. ಸ್ಮೃತಿ ಇರಾನಿಗೆ ಏನಾಗ್ತಿದೆ ಮೇಡಮ್ ನೋಡಿ, ಅಧಿಕಾರ ಇದ್ದಾಗ ನಾವು ದುರಹಂಕಾರ ಮತ್ತು ಜನರ ವಿರುದ್ಧವಾಗಿ ಜನರ ಪರವಾಗಿ ಕೆಲಸ ಮಾಡಿದ್ರೆ ಜನ ನಮ್ಮ ಜೊತೆ ಇರ್ತಾರೆ ಅನ್ನೋದಕ್ಕೆ ಇವತ್ತು ಜೀವಂತ ನಿದರ್ಶನ ಈ ರಿಸಲ್ಟು ಇವಾಗ ತೋರಿಸ್ತಾ ಇದೆ. ಹಾಗಾಗಿ ಇನ್ನೊಂದು ವಿಷಯ ಹೇಳಬೇಕು. ಎಐ ಸರ್ವೆ 12ರಿಂದ 20 ಅಂತ ಹೇಳ್ತಿದೆ. ಮಿಕ್ಕಿದ್ದು ಸರ್ವೆ, ಎಲ್ಲ ಸರ್ವೆಗಳು, ಎಲ್ಲ ಸಂಸ್ಥೆಗಳು ಸಿಂಗಲ್ ಡಿಜಿಟ್ ತೋರಿಸಿತ್ತು. ಎಲ್ಲ ಸುದ್ದಿವಾಹಿನಿಗಳು ಸಿಂಗಲ್ ಡಿಜಿಟ್ ತೋರಿಸಿತ್ತು. ಜಿ ಟಿವಿ ಕನ್ನಡ ಸಂಸ್ಥೆ ವಾಹಿನಿಗೆ ನಾನು ಧನ್ಯವಾದ ಹೇಳಬೇಕು. ನಿಮ್ಮ ಜಿ ವಾಹಿನಿಗೆ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಮ MD ಅವರು ನಿನ್ನೆ ಅನ್ಸುತ್ತೆ ಮಾತಾಡಿದ್ರು. ಅವ್ರು ಹೇಳಿದ ಒಂದು ಮಾಧ್ಯಮದ ಲೋಕದಲ್ಲಿ ದಯವಿಟ್ಟು ಮಾಧ್ಯಮದವರು ಅದಕ್ಕೆ ನ್ಯಾಯ ಒದಗಿಸ್ಕೊಡಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಟುಡೇ ಐ ಟ್ರೂಲಿ ಅಪ್ರಿಷಿಯೇಟ್ ದಟ್ ನಿಮ್ಮ ಚಾನಲ್ ಅಲ್ಲಿ ನೀವು ತೋರಿಸ್ತಿರುವಂತ ಸಂಖ್ಯೆ ಆಲ್ಮೋಸ್ಟ್ ಅಕ್ಯುರೇಟ್ ಆಗಿ ಬರ್ತಿದೆ. ಅದಕ್ಕೆ ವಿ ಆರ್ ವೆರಿ ಹ್ಯಾಪಿ. ಇನ್ನೊಂದು ವಿಚಾರ ನಾನು ಮಾತಾಡ್ತೀನಿ, ರಾಮಾಚಾರ್ಯ ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ರಾಮಾಚಾರ್ಯ ಅವ್ರು ನೋಡ್ತಾ ಇದೀವಿ ಸದ್ಯದ ಟ್ರೆಂಡ್ ಮ್ಯಾಜಿಕ್ ನಂಬರ್ ಅಂತೂ ಬರ್ತಾ ಇದೆ, ನೋ ಡೌಟ್ ಆನ್ ಇಟ್. ಬಟ್ ಆದರೆ ನೀವು ನಿರೀಕ್ಷಿಸಿದ ಅಥವಾ ಬಹುತೇಕ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಏನು ತೋರಿಸಿತ್ತು ಆ ಥರದ ಯಾವುದೇ ಲಕ್ಷಣಗಳು ಇನ್ನೂ ಕೂಡ ಗೋಚರಿಸ್ತಾ ಇಲ್ಲ. ಇದು ಕಳೆದ 2 ಅವರ್ಸ್ 2 ಗಂಟೆಯಿಂದಲೂ ಕೂಡ ಇದೇ ರಿಸಲ್ಟ್. ಒಂದು ಆ ಕಡೆ ಹೋಗುತ್ತೆ, ಒಂದು ಈ ಕಡೆ ಬರುತ್ತೆ ಹೊರತು 5 ಆ ಕಡೆ 10 ಈ ಕಡೆ ಯಾವ ಟ್ರೆಂಡ್ ಸೃಷ್ಟಿ ಆಗ್ತಾ ಇಲ್ಲ. ಏನ್ ಹೇಳ್ತೀರಿ? 300 ದಾಟೋದೇ ಕಷ್ಟಕರ ಆಗ್ಬಿಟ್ಟಿದ್ಯಾ ಅಂತ? ಆ ಥರ ಏನೂ ಇಲ್ಲ. ಇವತ್ತು ನೋಡಿ, ಚುನಾವಣೆ 15 ಸುತ್ತಿನ ನಂತರ 16ನೇ ಸುತ್ತಿನ ನಂತರ ಖಚಿತವಾಗಿ ಹೋಗ್ತದೆ. ಹಿನ್ನಡೆ ಮುನ್ನಡೆ ಬರ್ತಾ ಇರ್ತದೆ. ಈಗ ರಿಸಲ್ಟ್ ಅನೌನ್ಸ್ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಫೈನಲೈಸ್ ಆಗುತ್ತೆ ಅಂತ. ಕಳೆದ ಚುನಾವಣೆಯಲ್ಲಿ 2000ದಿಂದ 5000ವರೆಗೆ ಸುಮಾರು 32 ಸೀಟ್ಗಳು ಡಿಸೈಡ್ ಆಯಿತು. ನಾನು ಇದ್ದೆ ಚಾಮರಾಜನಗರ. ಬಹುಶಃ ನಾವು ಸೋತೋ ಅಂತಾನೆ ಅನ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಎಂಡಲ್ಲಿ 2000 ಅಂತರದಲ್ಲಿ ನಾವು ಗೆದ್ದು. ಸೊ ಹಾಗಾಗಿ ಯಾರು ಈಗಲೇ ಏನು ಕೂತ್ಕೊಂಡು ಇಲ್ಲಿ ಭವಿಷ್ಯ ನುಡಿಯೋಕ್ಕಾಗಲ್ಲ, ಆಯ್ತಾ? ಜನ ಒಂದು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಆ ತೀರ್ಮಾನ ಇನ್ನು 3ರಿಂದ 4 ಗಂಟೆ ಮೇಲೆ ಖಚಿತ ಆಯ್ತಾ ಹೋಯ್ತದೆ, ಡಿಕ್ಲೇರ್ಡ್ ಆಯ್ತಾ ಹೋದಾಗ. ಒಂದಂತೂ ನಿಜ, 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗ್ತಾರೆ ಬಹುಮತದಿಂದ. ಸಂಖ್ಯೆಗಳು ವ್ಯತ್ಯಾಸ ಇರಲಿ, ಗೆಲ್ಲಬೇಕು. ಒಂದು ವಿಷಯ ಹೇಳ್ತೀನಿ ಮೇಡಮ್, ಒಂದು ವಿಷಯ, ನಾವು 400 ಗುರಿ ಇಟ್ಕೊಳ್ಳೋದು ತಪ್ಪಲ್ಲ. ಯಾರೇ ಆಗ್ಲಿ ಗುರಿ ಇಟ್ಕೊಂಡಿರ್ತೀವಿ, ಗೊತ್ತಾಯ್ತಾ? ಇಂಡಿಯಾ ಅಲಯನ್ಸ್ ಕತೆ ನೋಡಿ. ಒಂದು ವಿಷಯ ಹೇಳ್ತೀನಿ ಕೇಳಿ, ಯಾವ್ದು ಡಿಕ್ಲೇರ್ಡ್ ಸೀಟ್ಸ್ ಅಲ್ಲ ಇದೆಲ್ಲಾನು. ಯಾವ್ದೋ ಡಿಕ್ಲೇರ್ ಆಗೋಗ್ಬಿಟ್ಟೈತೆ, ಎಲ್ಲೋ ಗೆದ್ಬಿಟ್ಟಿದೀವಿ ಅನ್ನೋದಲ್ಲ. ಕರ್ನಾಟಕದಲ್ಲೂ ಅವರು ಸಿಂಗಲ್ ಡಿಜಿಟ್ ದಾಟಲ್ಲ, ಸ್ವಲ್ಪ ವೇಟ್ ಮಾಡಬೇಕು. ಆವೇಶ ಅವೆಲ್ಲ ಏನು ಒಳ್ಳೇದಲ್ಲ. ಜನ ಬುದ್ಧಿ ಕಲ್ಸವ್ರೆ. ಈಗ
ಎಫೆಕ್ಟ್ ಮಕಾಡೆ ಮಲಗಿದ್ರು ಪ್ರಜ್ವಲ್ ರೇವಣ್ಣ ಉಳಿದೆರಡು ಕ್ಷೇತ್ರಗಳು. ಸರ್ ಒಂದ್ ನಿಮಿಷ ಕೋಲಾರದಲ್ಲಿ ಸರ್ ಪ್ಲೀಸ್ ನ್ಯೂಸ್ ಬರ್ತದೆ ಪ್ಲೀಸ್ ಅಪ್ಡೇಟ್. ಮಂಡ್ಯದಲ್ಲಿ HDKಗೆ ಭಾರಿ ಮುನ್ನಡೆ. ಪೆನ್ ಡ್ರೈವ್ ಎಫೆಕ್ಟ್ ಮಕಾಡೆ ಮಲಗಿದ್ರು ಪ್ರಜ್ವಲ್ ರೇವಣ್ಣ ಉಳಿದೆರಡು ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲುವಂತೂ ಫಿಕ್ಸ್. ಸದ್ಯದ ಮಟ್ಟಿಗೆ ಒಂದು ಆಲ್ರೆಡಿ ಗೆದ್ದಾಗಿದೆ. ಕೋಲಾರದಲ್ಲಿ ಮಲ್ಲೇಶ್ ಬಾಬು, ಮಂಡ್ಯದಲ್ಲಿ HD ಕುಮಾರಸ್ವಾಮಿಗೆ ಭಾರಿ ಮುನ್ನಡೆ. ವೆಂಕಟರಮಣ ಸ್ವಾಮಿ ಏನಿದ್ದಾರೆ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಮಂಡ್ಯದಲ್ಲಿ. ಇನ್ನು ಉಳಿದೆರಡು ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ಗೆಲುವು ಫಿಕ್ಸು. ಆದರೆ ಹಾಸನದಲ್ಲಿ ಮಾತ್ರ ಪೆನ್ ಡ್ರೈವ್ ಎಫೆಕ್ಟ್ ಅನ್ನುವಂತಹ ನಿಟ್ಟಿನಲ್ಲಿ ಮಕಾಡೆ ಮಲಗಿದ್ರು ಭಾರಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಹಾವೇರಿಯಲ್ಲಿ ಬೊಮ್ಮಾಯಿಗೆ ಮುನ್ನಡೆ. 11ನೇ ಸುತ್ತಿನಲ್ಲೂ ಬಸವರಾಜ ಬೊಮ್ಮಾಯಿ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಯಾಗಿದ್ರು, ಅವ್ರನ್ನ ಲೋಕ ಚುನಾವಣೆಗೆ ಅಗ್ನಿ ಪರೀಕ್ಷೆಗೆ ನಿಲ್ಲಿಸಿದ್ರು. 23,959 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಇದೀಗ 11ನೇ ಸುತ್ತಿನಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ. ಎಸ್ ಉಷಾ ಅವರು ಪ್ಲೀಸ್. ಮೊದಲನೇದಾಗಿ ಈಗ ಬರ್ತಿರುವಂತ ರಿಸಲ್ಟ್ಸ್ ಅನ್ನ ನಾವಿನ್ನೂ ಸ್ವಲ್ಪ ಟೂ ಅರ್ಲಿ ಅಂತಾನು ಹೇಳ್ಬೋದು. ಬಟ್ INDA ಒಕ್ಕೂಟದ್ದು ನೀವು ರಿಸಲ್ಟ್ಸ್ ನೋಡ್ತಾ ಹೋದ್ರೆ ಹಲವಾರು ಸಂಸ್ಥೆಗಳು ಅವರು 200 ತೋರಿಸಿರಲಿಲ್ಲ. ಬಟ್ ದಿಸ್ ಇಸ್ ಅ ಗುಡ್ ಸೈನ್ ಬಿಕಾಸ್ ಮತ್ತೆ ಈ ನಂಬರ್ಸ್ ಅನ್ನ ನಾವು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ವಿ ಆ್ಯಂಡ್ ನಮ್ಮ ಗ್ರೌಂಡ್ ಸರ್ವೆಗೂ ಕೂಡ ನಮ್ಗೆ ಹೇಳ್ತಿತ್ತು. ಸೊ ಆ ಕಾನ್ಫಿಡೆನ್ಸ್ ಮೇಲೆ ನಾವು 290ವರೆಗೂ ಅಂತಾನು ಪ್ರಿಡಿಕ್ಟ್ ಮಾಡ್ತಾ ಹೇಳ್ತಾ ಬರ್ತಿದ್ವಿ. ನನಗಿಲ್ಲಿ ಬೇಸರ ಏನು ಅಂತ ಹೇಳಿದ್ರೆ BJP ಅವರು 400 ಪಾರ್ ಅಂತ ಮೊದಲನೇದಾಗಿ ಹೇಳಿದ್ರು. ಆದರೆ ಇವತ್ತು ಅವರು 300 ಕ್ರಾಸ್ ಮಾಡೋಂಗೆ ಕಾಣಿಸ್ತಿಲ್ಲ. ಇನ್ನೊಂದು ವಿಚಾರ ನಾವು ಹೇಳ್ತಾ ಹೋದ್ರೆ ದಕ್ಷಿಣ ಭಾರತದಲ್ಲಿ BJP ಅವರ ಸಂಖ್ಯೆ ಬಹುದೊಡ್ಡದಾಗಿತ್ತು ಕಳೆದ ಬಾರಿ ಚುನಾವಣೆಯಲ್ಲಿ. 27 ಸೀಟು ಇಲ್ಲಿ ನಮ್ಮ ಕರ್ನಾಟಕದಿಂದ ಇತ್ತು. ಆದರೆ ಅವರು ನಿಜವಾಗ್ಲೂ ಒಪ್ಕೊಳ್ಬೇಕಾದಂಥ ಫ್ಯಾಕ್ಟು ಇವತ್ತು ಅವ್ರ ನಂಬರ್ಸ್ ಇಳಿದೋಗಿದೆ. ದೇ ಶುಡ್ ಅಗ್ರಿ ದಟ್. ಅವ್ರು ಇವತ್ತು ಒಪ್ಕೊಳ್ಳೇಬೇಕು. ಯಾಕೆಂದರೆ BJPಯ ಒಂದು ವಿಧಾನಸಭೆಯಲ್ಲಿ ಯಾವ ರೀತಿ ಜನರು ಮನೆಗೆ ಕಳಿಸಿದ್ರು ಅದೇ ರೀತಿ ಇಲ್ಲೂ ನಾವು ಲೋಕಸಭೆಯಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ನಾನಾ ಕಾರಣಗಳಿದ್ದಾವೆ. ಒಂದು ನಿಮಿಷ, ನಾನು ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇರಿ. ಕರ್ನಾಟಕದ ಬಗ್ಗೆ ಯಾಕೆ ಹಂಗೆ ಹೇಳ್ತೀರಿ? ನೋಡಿ ಅಲ್ಲಿ ನೀವು ತಾಳ್ಮೆ ಇಟ್ಕೊಳ್ಳಿ. ನಾವೇನು ನೀವು ಪಾಪ 300 ಬಂದಿದೆ ನಿಮ್ಗೆ ಯಾವ ಆವೇಶನೂ ಬರಲ್ಲ. ನೀವೇನು ಬರಲ್ಲ. ನೀವು ಅದೇ ವಿರೋಧ ಪಕ್ಷದ ನಾಯಕರ ವಿರೋಧ ಪಕ್ಷದ ಸಾಲುಗಳೆಲ್ಲ ಹಿಂಗೆ ಕೂಗಾಡ್ಕೊಂಡೇ ಇರ್ತೀರಾ. ಗೊತ್ತಾಯ್ತಾ? ನಾನು ಪ್ರಧಾನಮಂತ್ರಿಗಳಾಗಿ ಒಂದ್ ನಿಮಿಷ ನಾನು ಫ್ಯಾಕ್ಟ್ಸ್ ಹೇಳ್ಬೇಕಾದ್ರೆ ಬೇಜಾರ್ ಮಾಡ್ಕೋಬೇಡಿ. ಯಾಕೆಂದ್ರೆ ಅಲ್ಲ ಜನ ಇಲ್ಲಿ ಕಾಣ್ತಾ ಇನಿಷಿಯಲಿನೇ ಹೇಳಿದೆ ಇಟ್ ಇಸ್ ಟೂ ಅರ್ಲಿ ಟು ಪ್ರಿಡಿಕ್ಟ್. ಆಯ್ತು ಮೇಡಮ್ ಹೇಳಿ. ಹಂಗಲ್ಲ, ಈಗ ಅವ್ರ ಲೆಕ್ಕಾಚಾರ ಏನು 25+2 ಇದ್ರಿ ನೀವು. ಆಯ್ತಾ? ದಟ್ ಇಸ್ 18 ದಟ್ ಇಸ್ ಯುವರ್ ಸೋಲ್ ಅಂತ ಲೆಕ್ಕ ಅವ್ರು ಹೇಳ್ತಾ ಇರೋದು. ಇರ್ಲಿ, ನಿಮ್ಮ ಪ್ರಕಾರ ಟೂ ಅರ್ಲಿ ಮಾತಾಡೋಣ. ಎಸ್, ಭಾರಿ ಇಳಿಕೆ ಕಂಡಿದೆ ಭಾರತದ ಸೆನ್ಸೆಕ್ಸ್. 4,000 ಪಾಯಿಂಟ್ಸ್ ಕುಸಿತ ಕಂಡಿದೆ. ಎಕ್ಸಿಟ್ ಪೋಲ್ ಹಿನ್ನೆಲೆ ಜಿಗದಿತ್ತು ಷೇರು ಮಾರುಕಟ್ಟೆ. ಆದ್ರೆ ಇವತ್ತು ಕಂಪ್ಲೀಟ್ ಆಗಿ ಇಳಿತ ಕಂಡಿದೆ. ಮತ ಎಣಿಕೆ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಷೇರು ಮಾರ್ಕೆಟ್ ಕ್ರಾಶ್ ಆಗ್ಬಿಟ್ಟಿದೆ. ಭಾರಿ ಇಳಿಕೆ 4,000 ಪಾಯಿಂಟ್ಸ್. ನೋಡಿ, ಬೆಳಗ್ಗೆ ನಾನು ನೋಡಿದಾಗ 2,000 ಪಾಯಿಂಟ್ಸ್ ಇಳಿಕೆ ಕಂಡಿತ್ತು. ಈಗ 4,000 ಪಾಯಿಂಟ್ಸ್ ಇಳಿಕೆ ಕಂಡಿದೆ. ಒಂದು ರೀತಿಯಾಗಿ ಹೈಯೆಸ್ಟ್ ಅಂತ ಹೇಳ್ಬೋದು. ಮತ ಎಣಿಕೆ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆನೆ ಕ್ರಾಶ್ ಆಗೋ ಲೆವೆಲ್ಗೆ ಹೋಗಿದೆ. ನಾವು ಅಂದ್ರೆ BJP ಬರುತ್ತೆ, 400 ಬರುತ್ತೆ, ಮುಂದಿನ 1 ತಿಂಗಳು ಷೇರು ಮಾರುಕಟ್ಟೆ ರುದ್ರನರ್ತನ ಅನ್ನೋ ಹೇಳಿಕೆಯನ್ನ ನೆನೆಸ್ಕೊಳ್ಬಹುದು ಅಮಿತ್ ಶಾ ಅವ್ರದ್ದು. ಆದ್ರೆ ಅದೇ ಅಮಿತ್ ಶಾ ಅವರು 5 ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ. ಬಟ್ ಷೇರು ಮಾರುಕಟ್ಟೆ ಕಂಪ್ಲೀಟ್ ಆಗಿ ಕುಸಿದು ಹೋಗಿದೆ. ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ 2,98,000 ಮತಗಳು. PC ಮೋಹನ್ ಅವರು 2,45,000 ಮತಗಳು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಅಂದ್ರೆ 64,314 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನೋಡಿ, ದೀಸ್ ಆರ್ ಆಲ್ ನಾಟ್ ಎಕ್ಸ್ಪೆಕ್ಟೆಡ್.
ಸೊ ಅದು ಆ ಥರದ ಒಂದಷ್ಟು ರಿಸಲ್ಟ್ಗಳು ನಾವು ಬಂದಾಗ ನೋಡಬೇಕಾಗತ್ತೆ. ಎಲ್ಲಿ ಬಿಜೆಪಿ ಎಡೋತು, ಕಾಂಗ್ರೆಸ್ ಎಲ್ಲಿ ಅದನ್ನ ಪ್ಲಸ್ ಆಗಿ ತೆಗೆದುಕೊಳ್ತು ಅನ್ನುವಂತಹ ನಿಟ್ಟಿನಲ್ಲಿ ನಾವು ನೋಡಬೇಕಾಗತ್ತೆ. ಈಗಾಗಲೇ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮನ್ಸೂರ್ ಅಲಿ ಖಾನ್ 2,98,000 ಮತಗಳು, ಬಿಜೆಪಿ PC ಮೋಹನ್ 2,45,194 ಮತಗಳು. ಎಸ್, ಕೋಲಾರದಲ್ಲಿ ಮಾತನಾಡ್ತಾ ಇದ್ದಾರೆ. ನಾಯಕರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ, ಹಿನ್ನಡೆ ಆಗಿದೆ. ಇದಕ್ಕಿಂತ ಒಳ್ಳೆ ಎಲೆಕ್ಷನ್ ನಾವು ಮಾಡ್ಬೋದಾಗಿತ್ತು ಅಂತ ಈಗ ಅನಿಸ್ತಾ ಇದೆ. ನನಗೂ ಸ್ವಲ್ಪ ಸಮಯ ಅಭಾವ ಇತ್ತು, ಹಂಗಾಗಿ ಎಲ್ಲ ಹಳ್ಳಿಗಳು ಎಲ್ಲ ಪಂಚಾಯತಿಗಳು ನನಗೆ ರೀಚ್ ಆಗೋಕ್ಕಾಗಲಿಲ್ಲ. ಹಂಗಾಗಿ ಸ್ವಲ್ಪ ನಾವೇನು ಭಾರಿ ಬಹುಮತದಿಂದ ಅವ್ರೇನು ಗೆದ್ದಿಲ್ಲ, ಭಾಳ ಸಣ್ಣ ಮಾರ್ಜಿನಿಂದ ಗೆದ್ದವ್ರೆ. ಮುಂದೆ ನಿರೀಕ್ಷೆ ಇಲ್ಲ, ನಾನು ಗೆಲ್ತೀನಿ ಅಂತ ನನಗೂ ವಿಶ್ವಾಸ ಇತ್ತು. ಬಟ್ ಮತದಾರನ ಮೈಂಡಲ್ಲಿ ಏನಿತ್ತು ಅಂತ ಈಗ ಗೊತ್ತಾಗುತ್ತೆ. ಮೈತ್ರಿ ಅವ್ರದ್ದು ವರ್ಕೌಟ್ ಆಗಿದೆ. ಗುಂಪುಗಾರಿಕೆ ಇತ್ತು ಮೊದಲೇ, ಅವಕಾಶ ಇಲ್ಲ. ನನಗೆ ಚುನಾವಣೆ ಶುರುವಾದಾಗಲಿಂದ ಏನು ಗುಂಪುಗಾರಿಕೆ ನಮ್ಮಲ್ಲಿ ಕಾಣಲಿಲ್ಲ. ಎಲ್ಲ ಲೀಡರ್ಸು ಒಗ್ಗಟ್ಟಾಗಿ ಬಂದು ಕೆಲಸ ಮಾಡಿದ್ರು. ಅವ್ರದ್ದು ಏನು BJP ಮತ್ತು JDS ಏನು ಕಾಂಬಿನೇಷನ್ ಇದೆ ವರ್ಕ್ ಆಗಿದೆ. ಇಲ್ಲ ಯಾವುದು ಒಳ್ಳೆಯಟ್ಟು ಬಿದ್ದಿಲ್ಲ. ಮುನಿಯಪ್ಪ ಅವರು ನಿಮ್ಮ ಪ್ರಚಾರಕ್ಕೆ ಬರಲಿಲ್ಲ, ಬಂದ್ರು 2-3 ಸತಿ ಪ್ರಚಾರಕ್ಕೆ. ಈಗ ಮೊದಲೇ ಹೇಳಿದ್ದೀನಿ, ಅವರು ರಾಷ್ಟ್ರ ನಾಯಕರು ತುಂಬ ಕಡೆ ಹೋಗ್ಬೇಕಾಗಿತ್ತು. ಅದಕ್ಕೆ ನಮ್ಮ ಜೊತೆ ಜಾಸ್ತಿ ಬರೋಕ್ಕಾಗಲಿಲ್ಲ. ಕೆಲವು ವಿಧಾನಸಭಾ ಕ್ಷೇತ್ರಗಳು, ಪ್ರತಿಯೊಂದು ಇದರಲ್ಲಿ ಕೆಲವು ವಿಧಾನಸಭಾ ಕ್ಷೇತ್ರಗಳು, ಕೆಲವು ಏರಿಯಾಗಳು ಇನ್ಕೇನ ಕಾರಣದಿಂದ ನೆಗೆಟಿವ್ ಇರ್ತವೆ. ಅದು ಒಟ್ಟಾರೆ ಬಹುತೇಕ ಅವು ಮೊದಲು ಬಂದಿರಬಹುದು ಅಷ್ಟೇ. ಅದರಲ್ಲಿ ಮೋದಿ ಅವರದ್ದು ಕಳೆದ ನೋಡಿ ಪ್ರಜಾಪ್ರಭುತ್ವ. ಈಗ ನಮಗೊಂದು ಉದಾಹರಣೆಗೆ ಹೇಳೋದು, ನಮಗೊಂದು 50-60% ಜನ ಊಟ, 40% ಜನ ಪ್ರತಿಸಂಖ್ಯೆ ವಿರುದ್ಧ ಹಾಕ್ತಾರೆ. 100% ಒನ್ ಸೈಡೆಡ್ ಆಗಲ್ಲ ಯಾವಾಗಲೂ. ಸೊ ಅದರಾಗಿ ಯಾವುದು ಲಾಸ್ಟ್ ಟೈಮ್ ಅವ್ರ ವಿರುದ್ಧ ಹಾಕಿದ್ರೆ ಆ ಮಸೀದಿಗಳು, ಆ ಊಟಗಳು ಮೊದಲು ಬಂದಿರಬಹುದು. ಹಾಗಾಗಿ ಐ ಡೋಂಟ್ ಗಿವ್ ಮಚ್ ಇಂಪಾರ್ಟೆನ್ಸ್ ಫಾರ್ ದಟ್. ಈಗ ಅವರು ನನಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಓವರಾಲ್ ಸ್ವಲ್ಪ ಸ್ಲೋ ನಡೆದಿದೆ. ಇಟ್ ಈಸ್ ಓವರಾಲ್ ಕೌಂಟಿಂಗ್ ಈಸ್ ಇನ್ ಸ್ಲೋ ಪ್ರೊಸೆಸ್. ಹಾಗಾಗಿ ವಿವರವಾದಂಥ ಮಾಹಿತಿಗಳನ್ನು ತೆಗೆದುಕೊಂಡು ನಾನು ಇಲ್ಲಿ ಬಹಳ ಚೆನ್ನಾಗಿನೇ ಬರ್ತಾ ಇದೆ. ಈಗ ಯಾವ್ದಿದ್ದು ಚಾನಲ್ ಟೈಮ್ಸ್ ನೌದಲ್ಲಿ 131 ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಗೌತಮ್ ಅವರು ಮಾತನಾಡಿದ್ರು. ಅದ್ರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದ್ದನ್ನ ನಾವು ಕೇಳಿಸ್ಕೊಂಡ್ವಿ. ಇದೀಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಬಿಜೆಪಿ ಬ್ರಿಜೇಶ್ ಚೌಟ ಭಾರಿ ಮುನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ಗೆ 3,05,000 ಮತಗಳು ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಮುನ್ನಡೆ 97,000 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಸದ್ಯದ ಅಪ್ಡೇಟ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಅಲ್ಲಿ ಪದ್ಮರಾಜ್. ಯಾಕಂತಂದ್ರೆ ಇಲ್ಲೂ ಕೂಡ ಒಂದು ಸಾಕಷ್ಟು ಪೈಪೋಟಿ ಇತ್ತು. ಪೈಪೋಟಿಯ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಹಾಸನ ಕ್ಷಣಕ್ಕೂ ರಂಗು ಪಡೆದುಕೊಳ್ತಾ ಇದೆ. ಹಾಸನ 14ನೇ ಸುತ್ತಿನಲ್ಲೂ ಕಾಂಗ್ರೆಸ್ ಭಾರಿ ಮುನ್ನಡೆ 35,895 ಮತಗಳ ಅಂತರದಿಂದ ಕಾಂಗ್ರೆಸ್ನ ಶ್ರೇಯಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಹಿನ್ನಡೆ ಕ್ಷಣಕ್ಕೂ ರಂಗು ಪಡೆದುಕೊಳ್ತಾ ಇದೆ. ಹಾಸನದ ರಿಸಲ್ಟ್ 14ನೇ ಸುತ್ತು ಈಗಷ್ಟೇ ಮುಕ್ತಾಯ ಆಗಿದೆ. ಸೋಲು ಗೆಲುವಿನ ಲೆಕ್ಕಾಚಾರಗಳು ನಡೀತಾ ಇರೋ ಬೆನ್ನಲ್ಲೇ ಒಂದು ರೀತಿಯಾಗಿ ನೋಡಿ, ಒಮ್ಮೆ ಪ್ರಜ್ವಲ್ ರೇವಣ್ಣ ಮುನ್ನಡೆ, ಶ್ರೇಯಸ್ ಹಿನ್ನಡೆ, ಈಗ ಶ್ರೇಯಸ್ ಮುನ್ನಡೆ, ಪ್ರಜ್ವಲ್ ರೇವಣ್ಣ ಹಿನ್ನಡೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸದ್ಯದ ಅಪ್ಡೇಟ್ ಸಿಗ್ತಾ ಇದೆ. 14ನೇ ಸುತ್ತು ಸದ್ಯಕ್ಕೆ ಮುಕ್ತಾಯ ಆಗಿದೆ. ಎಸ್, ಅರವಿಂದ್ ಅವರು ನೋಡ್ತಾ ಇದ್ರೆ ಒಂದು ಏನು ನಾವು ಮೊದಲು ಟ್ರೆಂಡನ್ನು ನೋಡ್ತಾ ಇದ್ವಿ, ಅದರಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಿದೆ. ಒಂದಿಷ್ಟು ಬ್ಯಾಲೆನ್ಸ್ಡ್ ಪಾರ್ಲಿಮೆಂಟ್ ಇರುತ್ತೆ ಅಂತ, ಅಂದರೆ ಅಪೋಸಿಷನ್ ಇರುತ್ತೆ, ಒಂದು ದೃಢವಾದ ಸರ್ಕಾರನೂ ಇರುತ್ತೆ. ಹಾಗಾಗಿ ಬಹುಮತದ ಸರ್ಕಾರ, ಸುದೃಢವಾದ ಒಂದು ಸರ್ಕಾರ, ಏನು ಹೆದರಿಕೆ ಇರಲಾರ್ದಂಥ ಉರುಳೋಗುತ್ತೆ ಅನ್ನುವಂಥ ಇರಲಾರ್ದಂಥ ಸರ್ಕಾರನೂ ಇರುತ್ತೆ. ಅದರ ಜೊತೆಗೆ ಅಪೋಸಿಷನ್ನು ಇರುತ್ತೆ ಅನ್ನುವಂಥ ಖುಷಿ ನಮ್ಮ ಎಲ್ಲ ಭಾರತೀಯರಿಗೂ ಇರಬೇಕು ಇವತ್ತು. ಒಂದು. ಎರಡನೇದಾಗಿ ನಾವು ಇವತ್ತು ಕುಗ್ಗೋಗಿರುವ ಬಿಜೆಪಿನ ನೋಡ್ತಾ ಇದೀವಿ. ಅಂದ್ರೆ ಗೆದ್ದಿದ್ದಾರೆ, ಅವರು ಗೌರ್ಮೆಂಟ್ ಮಾಡ್ತಾರೆ ಇರಬಹುದು ಡೆಫಿನೆಟ್ಲಿ, ಬಿಕಾಸ್ ದ ಕೈಂಡ್ ಆಫ್ ಯುಫೋರಿಯಾ ದಟ್ ದೇ ವರ್ ಶೋಯಿಂಗ್ ಈಸ್ ಡೆಫಿನೆಟ್ಲಿ ಚಾಲೆಂಜ್ಡ್. ಆ್ಯಂಡ್ ಅವರು ಕೂಡ ಒಂದಿಷ್ಟು
ಇಂಟ್ರೋಸ್ಪೆಕ್ಷನ್ಗೆ ಒಂದಷ್ಟು ಅವಕಾಶ ಇದೆ, ನಾವು ಎಲ್ಲರನ್ನೂ ಕೇಳಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಅವರು ಬಂದಿರ್ತಾರೆ ಅಂತ ಅನ್ನೋದು. ದಿಸ್ ಇಸ್ ಆಲ್ ಗುಡ್ ಡೆವಲಪ್ಮೆಂಟ್ಸ್ ಇನ್ ಡೆಮೋಕ್ರಸಿ. ವೈಬ್ರೆಂಟ್ ಡೆಮೋಕ್ರಸಿಗೆ ನಮಗೇನು ಬೇಕಾಗಿರುವಂಥ ಕಾಂಪೋನೆಂಟ್ಸ್ ಇದೆಯಲ್ಲ, ಅಂದರೆ ಅಪೋಸಿಷನ್ ಮುಕ್ತ ಭಾರತವನ್ನು ಏನು ಮಾಡಬೇಕು ಅಂದ್ಕೊಂಡಿದ್ರು ಅದು ಇವತ್ತು ಕುಗ್ಗಿ ಹೋಗಿದೆ. ರಿಯಲಿಸಮ್ಗೆ ಅವರು ಬಂದಿದ್ದಾರೆ, ಮತ್ತು ಇದು ಅವ್ರಿಗೂ ಒಳ್ಳೆಯದು, ಭಾರತಕ್ಕೂ ಒಳ್ಳೆಯದು, ಇಂಡಿಯಾ ಅಲಯನ್ಸ್ಗೂ ಒಂದಿಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಅವರು ಯಾವ ರೀತಿಯಿಂದ ಒಂದಿಷ್ಟು ಪರ್ಫಾರ್ಮೆನ್ಸಿಗೆ ತೋರಿಸ್ತಾ ಇದ್ದಾರೆ ಅದೇ ರೀತಿಯಿಂದ ಕನ್ಸ್ಟ್ರಕ್ಟಿವ್ ಆಗಿ ಮುಂದೆ ಅಪೋಸಿಷನ್ ಆಗಿ ನಿಂತ್ಕೊಳ್ತಾರೆ ಅಂತ ಅನ್ನುವಂಥ ಆಶಾಭಾವನೆಯಿಂದ ಭಾರತ ಇನ್ನೂ ಮುಂದೆ ಹೋಗುತ್ತೆ ಅನ್ನುವಂಥ ಆಶಾಭಾವದಿಂದ ನಾವೆಲ್ಲರೂ ಈ ಎಲೆಕ್ಷನನ್ನು ನೋಡ್ತಾ ಇದ್ದೀವಿ. ಜನರಲ್ ಎಲೆಕ್ಷನ್ಸ್ ಆರ್ ಅ ಬಿಗ್ ಥಿಂಗ್ಸ್ ಟು ಚೇಂಜ್ ದ ಟ್ರೆಂಡ್ ವಿಚ್ ವಿ ಆರ್ ಏಬಲ್ ಟು ಸಿ. ಇಲ್ಲದಿದ್ದರೆ ಬೇರೆ ಯಾವಾಗಲೂ ದೇ ಸೆಟ್ ದ ಟ್ರೆಂಡ್, ಬೇರೆಯವರು ಫಾಲೋ ಅಪ್ಪಲ್ಲಿ ಇರ್ತಾರೆ ಬೇರೆ ಎಲೆಕ್ಷನ್ಸ್ ಆಗಲಿ. ಆದರೆ ಒಂದಿಷ್ಟು ಕಾಂಗ್ರೆಸ್ ಅವರು ಇನ್ನೊಂದಿಷ್ಟು ಲೀಡರ್ಶಿಪ್ಪದ ಪ್ರಖರತೆ ನಿಖರತೆ ಇಲ್ಲದಿದ್ದರೆ ಒಂದಿಷ್ಟು ಆ್ಯಂಟಿ ಇನ್ಕಂಬೆನ್ಸಿಯನ್ನು ಯುಟಿಲೈಸ್ ಮಾಡುವಂಥ ಸಂದರ್ಭಗಳು ಇದ್ದಿದ್ದರೆ ಇತ್ತೀಚೆಗೆ ಆಗಿರುವಂಥ ಗೆಲುವು ಸ್ಟೇಟ್ ಗೌರ್ಮೆಂಟ್ಸಲ್ಲಿ ಅಲ್ಲಿ ಕೂಡ ಇವರು ಪರ್ಫಾರ್ಮೆನ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿದ್ದಿದ್ರೆ ವಿ ವುಡ್ ಹ್ಯಾವ್ ಗಾಟ್ ಇನ್ ಟು ಅ ಬೆಟರ್ ಥಿಂಗ್ ಅಂತ ಅನ್ನುವಂಥ ಒಂದು ಆಶಾಭಾವನೆ ಕಾಂಗ್ರೆಸ್ ಅವರಿಗೆ ಇರಬೇಕಿತ್ತು. ಮಾತಾಡ್ತೀನಿ. ವೀಕ್ಷಕರ ನೋಡ್ತಾ ಇದ್ದೀವಿ ಲೋಕ ತೀರ್ಪಿನ 2024 ಈ ಫಲಿತಾಂಶದ ಇಂಚಿಂಚು ಅಪ್ಡೇಟ್ಸ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತಷ್ಟು ಅಪ್ಡೇಟ್ಸ್, ಸೋಲು ಗೆಲುವಿನ ಲೆಕ್ಕಾಚಾರ, ಮುನ್ನಡೆ ಹಿನ್ನಡೆ ಈಗಾಗಲೇ ಆಗ್ತಾ ಇದೆ. ಹಲವು ಸುತ್ತಿನ ಮತ ಎಣಿಕೆ ಸಾಗ್ತಾ ಇದೆ. ಇದರಲ್ಲಿ ಅನೇಕರು ಮುನ್ನಡೆ ಇದ್ದವರು ಹಿನ್ನಡೆ ಬಂದಿದ್ದಾರೆ, ಹಿನ್ನಡೆ ಇದ್ದವರು ಮುನ್ನಡೆ ಇದ್ದಾರೆ. ಇನ್ನು ಕೆಲವರು ಪ್ರಾರಂಭದಿಂದಲೂ ಕೂಡ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಈಗ ಆಲ್ರೆಡಿ ಗೆಲುವು ಕರ್ನಾಟಕದಲ್ಲೇ ಡಿಕ್ಲೇರ್ ಆಗಿರೋದು ಅಂತಂದ್ರೆ ಅದು ಈಗಾಗಲೇ ಮಲ್ಲೇಶ್ ಬಾಬು ಅವರು JDS ಕೋಲಾರ, ಅದನ್ನು ಕೂಡ ನಾವು ನೋಡಿದ್ವಿ. ಮುಂದಿನ ಅಪ್ಡೇಟ್ಸ್ ಅನ್ನು ಕೂಡ ನೋಡ್ತಾ ಹೋಗೋಣ. ಎಸ್, ಇನ್ನು ಹಾಸನದ ಒಂದು ಅಪ್ಡೇಟ್ ಇದೆ, ಅದನ್ನು ಕೂಡ ನೋಡ್ಕೊಂಡು ಹೋಗೇ ಬಿಡೋಣ. ಬ್ರೇಕಿಂಗ್ ಅಪ್ಡೇಟ್. ಎಸ್, ಒಂದು ಬ್ರೇಕ್ ತಗೊಂಡು ಬರ್ತೀನಿ. ಬ್ರೇಕ್ನ ನಂತರ ಚರ್ಚೆ ಮುಂದುವರಿಯುತ್ತೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾಕಂತಂದ್ರೆ ಈಗಾಗಲೇ ಕೋಲಾರದ ಒಂದು ರಿಸಲ್ಟ್ ಅನ್ನ ನೋಡಿದ್ವಿ. ಮತ್ತೊಂದು ರಿಸಲ್ಟ್ ಕಂಪ್ಲೀಟ್ ಆಗಿ ಅಮೇಥಿಯಲ್ಲಿ ಸ್ಮೃತಿ ಇರಾನಿ, ಕಾಂಗ್ರೆಸ್ ಅಭ್ಯರ್ಥಿ KL ಶರ್ಮಾ ಮುನ್ನಡೆನ ಸಾಧಿಸಿಕೊಂಡಿದ್ದಾರೆ. ಸ್ಮೃತಿ ಇರಾನಿ ಹಿನ್ನಡೆ 50,000 ಮತಗಳಿಂದ ಶರ್ಮಾ ಮುನ್ನಡೆಯಲ್ಲಿದ್ರೆ 50,000 ಮತಗಳಿಂದ ಕಳೆದ ಬಾರಿ ಗೆದ್ದಿದ್ರು ಇದೇ ಸ್ಮೃತಿ ಇರಾನಿ. ಇದೀಗ 50,000 ಮತದ ಹಿನ್ನಡೆಯಲ್ಲಿದ್ದಾರೆ. ಅಂದ್ರೆ ಇನ್ನು ಗೆಲುವು ಡಿಕ್ಲೇರ್ ಆಗಿಲ್ಲ, ಬಟ್ 50,000 ಮತಗಳ ಹಿನ್ನಡೆ ಅಂತಂದ್ರೆ ಮತ್ತೆ ಇದನ್ನ ಬೀಟ್ ಮಾಡಿ ಮುಂದಕ್ಕೆ ಬರೋದು ಬಹಳ ಕಷ್ಟ. ಯಾಕಂದ್ರೆ ಈ ಹಂತದಲ್ಲಿ ಇದೇನಾದ್ರು ಪ್ರಾರಂಭ ಮೊದಲ ಹಂತ ಎರಡನೇ ಹಂತ ಸುತ್ತಿನ ಮತ ಎಣಿಕೆ ಆಗಿದ್ರೆ ಚಾನ್ಸಸ್ ಇರ್ತಾ ಇತ್ತು. ಬಟ್ ಈ ಹಂತದಲ್ಲಿ ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಮತ್ತೊಂದು ಮೇಜರ್ ಬ್ರೇಕಿಂಗ್, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸೋಲು ಖಚಿತ. 16ನೇ ಸುತ್ತಿನಲ್ಲೂ ಕಾಂಗ್ರೆಸ್ ಮುನ್ನಡೆ, ಹಾಸನದಲ್ಲಿ ಪ್ರಜ್ವಲ್ ಸೋಲು ಖಚಿತ ಅನ್ನೋದು. ಯಾಕಂದ್ರೆ 41,782 ಮತಗಳ ಅಂತರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಮುನ್ನಡೆಯಲ್ಲಿದ್ದಾರೆ. 16ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಬಹುತೇಕ ಖಚಿತ, ಸೋಲು ಖಚಿತ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಅಪ್ಡೇಟ್ ಅನ್ನು ಕೂಡ ನಾವಿದೀಗ ಗಮನಿಸ್ತಾ ಇದ್ದೀವಿ. ಬಿಕಾಸ್ ಈ ತರದ ಒಂದಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳ ಕಡೆನೆ ತುಂಬಾ ಜನ ಕಣ್ಣಿಟ್ಟಿದ್ರು. ಇವತ್ತಿನ ಎಲೆಕ್ಷನ್ ರಿಸಲ್ಟ್ ನಲ್ಲಿ ಇಂತಹ ಕ್ಷೇತ್ರಗಳಲ್ಲಿ, ಅದರಲ್ಲೂ ಹಾಸನ ಆಗಿರ್ಬೋದು, ಈ ತರದ ಒಂದೆರಡು ಕ್ಷೇತ್ರಗಳಲ್ಲಿ ಏನಾಗತ್ತೆ ಅನ್ನೋ ಕುತೂಹಲ ಇಡೀ ರಾಜ್ಯದ ಜನತೆಗೆ. ಅಂದ್ರೆ ಪಕ್ಷಾತೀತವಾಗಿತ್ತು, ಸೋತ್ರೇನು ಗೆದ್ರೇನು ಅಂತೇಳಿ. ಯಾಕಂದ್ರೆ ಈತ ಪೆನ್ಡ್ರೈವ್ ಪ್ರಕರಣದಲ್ಲಿ ಈಗಾಗಲೇ SIT ವಶದಲ್ಲಿದ್ದಾನೆ. ಆಯ್ತಾ, 6ನೇ ತಾರೀಕಿನವರೆಗೂ ಕೂಡ SIT ವಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಗೆದ್ದು ಬಿಟ್ರೆ, ಸೊ ಇಂಥವ್ರಿಗೆ ಅಧಿಕಾರ ಕೊಟ್ಬಿಟ್ರೆ ಏನು ಕತೆ, ಮುಂದೇನು ಏನಾಗುತ್ತೆ, ರಾಜೀನಾಮೆ ಪಡೆದುಕೊಳ್ತಾರ, ಈ ತರದ ಲೆಕ್ಕಾಚಾರ ಇತ್ತು. ಬಟ್ ಆ ಲೆಕ್ಕಾಚಾರಗಳೆಲ್ಲದಕ್ಕೂ ಕೂಡ ತೆರೆ ಎಳೆಯಲಾಗಿದೆ. ರಾಮಾಚಾರಿ ಅವ್ರು ಏನ್ ಹೇಳ್ತಾರೆ ಇದಕ್ಕೆ? ಮೇಡಮ್, ಜನತೆ ತೀರ್ಪು, ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಜನನೂ ಅದನ್ನು ತೀರ್ಪು ಕೊಟ್ಟಿದ್ದಾರೆ. ಏನು ಕಾನೂನು ಐತೆ ಅದ್ರ ಕ್ರಮ ತಗೋಬೇಕು. ನಮ್ಮ ಪಕ್ಷ ಭಾರಿ ಸ್ಪಷ್ಟವಾದ ನಿಲುವು ಪ್ರಜ್ವಲ್ ರೇವಣ್ಣನ ವಿಷಯದಲ್ಲಿ. ಏನು ಯಾರೇ ತಪ್ಪು ಮಾಡಿರಲಿ ಆ ತಪ್ಪಿಗೆ ಶಿಕ್ಷೆ ಆಗಬೇಕು ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಜನರನ್ನು ಯಾರು ಮೂರ್ಖರನ್ನಾಗಿ ಮಾಡೋಕ್ಕಾಗಲ್ಲ, ಯಾರು ಪಾಳೆಗಿರಿ ಮಾಡೋಕ್ಕಾಗಲ್ಲ, ಯಾರೇ ಆಗಿರ್ಬೋದು. ಆಯ್ತಾ ಅಲ್ವಾ? ಸೊ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ. ಯಾರನ್ನು ತಪ್ಪು ದಾರಿಗೆ ತಗೊಂಡು ಹೋಗೋವಂಥದ್ದಲ್ಲ. ಈಗ ಯಾವುದೋ ಒಂದಷ್ಟು ಸ್ವಲ್ಪ ಹಿನ್ನಡೆ ಮುನ್ನಡೆ ಆಗ್ತಾ ಇದ್ದ ತಕ್ಷಣವೇ BJP ಏನೋ ಕುಗ್ಗೋಯ್ತು, ಏನೋ ಆಗಲೇ ಇಲ್ಲ ಅನ್ನೋ ಥರದಲ್ಲ. ಸದೃಢವಾದ ಸರ್ಕಾರ ರಚನೆ ಮಾಡ್ತೀವಿ. ಈಗ ಒಂದು ಚುನಾವಣಾ ತಂತ್ರಗಾರಿಕೆ ಏನು ಮಾಡಬೇಕು ಅನ್ನೋದು ಭಾರತೀಯ ಜನತಾ ಪಾರ್ಟಿಗೆ ಗೊತ್ತಿರ್ತದೆ. ಕಳೆದ ಸಲ ಏನಾಗಿತ್ತು, ವಿರೋಧ ಪಕ್ಷಗಳೇನಾಗಿದ್ದು ಬಿಡಿಯಾಗಿ ಇಂಡಿವಿಜುವಲ್ ಆಗಿ ಎದುರಿಸಿದ್ದೋ ನಾವು. ಈ ಸತಿ ಅವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಬಂದವ್ರೆ. ಆಯ್ತಾ ಅಲ್ವಾ? ಸೊ ಆ ಒಗ್ಗಟ್ಟಿನ ಫಲವಾಗಿ ಸ್ವಲ್ಪ ಒಂದಷ್ಟು ಶಕ್ತಿ, ಇದು ಕಾಂಗ್ರೆಸ್ದಲ್ಲ ಅಥವಾ ಆಮ್ ಆದ್ಮಿ ಪಾರ್ಟಿದಲ್ಲ,
200, 190, 150 ಬಂದ್ರೆ ಅವರೆಲ್ಲ ಬರೋದು 50, 20, 20, 30 ಅವ್ರು ಯಾವತ್ತು ಒಗ್ಗಟ್ಟಾಗಿರ್ತಾರೇನೋ ಗ್ಯಾರಂಟಿ ಏನೂ ಇಲ್ಲ. ಯಾವುದೇ ನಾನು ಹೇಳ್ತೀನಿ ಕೇಳಿ, ಯಾರು ಒಗ್ಗಟ್ಟಾಗಿರ್ತಾರೆ. ಈಗ ಒಂದು ವಿಷಯ ಹೇಳ್ತೀನಿ ಕೇಳಿ, INDA ಐತೆ ಅಲ್ವಾ, ಅದು ಒಗ್ಗಟ್ಟಾಗಿರ್ತಾರೆ. ಬಹಳಷ್ಟು ಪ್ರಾದೇಶಿಕ ಪಕ್ಷಗಳನ್ನು ಸೇರಿಸಿಕೊಂಡೇನೆ NDA ಮಾಡ್ಕೊಂಡ್ರೆ ಕಳೆದ 5 ವರ್ಷದಲ್ಲಿ ಅತಿ ಆತರ ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿಗೆ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡುವಷ್ಟು ಮತ ಮತ್ತು ಸೀಟುಗಳು ಖಂಡಿತ ಬರ್ತವೆ. ಭಾರತೀಯ ಜನತಾ ಪಾರ್ಟಿ ಆಯ್ತಾ, ಇವತ್ತು INDA ಅನ್ನೋದು ಒಂದು ಪಕ್ಷ ಅಲ್ಲ, ಅದೊಂದು ಒಕ್ಕೂಟ. ಬಿಜೆಪಿಗೆ ಇವತ್ತು ಬಹುಮತ ಇಲ್ಲ. ಬಿಜೆಪಿ 220 ಹೋಗ್ತಾರೆ, ಸೋಲಿಸ್ತಾನೆ. 220 ಮೋದಿಗೆ ಹೀನಾಯ ಸೋಲು, ಮೋದಿಗೆ ಹೀನಾಯ ಸೋಲು, ಮೋದಿಗೆ ಹೀನಾಯ ಸೋಲು. ಕಾಂಗ್ರೆಸ್ ಇನ್ನು 50 ವರ್ಷ ರಿಯಾಲಿಟಿ ಬಂದು ಮಾತಾಡಿ, ಸುರೇಶನ್ ಕತೆ ನಾಮಿನೇಷನ್ ನಾಚಿಕೆಯಾಗಲ್ವಾ ನಿಮ್ಗೆ? ಮಾತಾಡ್ತೀರಾ? ನನಗೂ ಗೆಲ್ತಾರೆ ಅವರು. ಅವ್ರ ಸಾಮಾನ್ಯ ಕಾರ್ಯಕರ್ತ ರಾಹುಲ್ ಗಾಂಧಿ, ಸಾಮಾನ್ಯ ಕಾರ್ಯಕರ್ತ ನೋಡ್ರಿ, ರಾಹುಲ್ ಗಾಂಧಿ ಅಮೇಠಿಯಿಂದ ಓಡಾಗಿರೋಂತ ಒಬ್ಬ ಹೇಳಿ ಗೊತ್ತಾಯ್ತಾ? ಯಾಕೆ ನಿಂತ್ಕೋಬಾರ್ದಾಗಿತ್ತು? ಮಾತಾಡ್ತಾರ ಯಾವ ಸಾಮಾನ್ಯ ಕಾರ್ಯಕರ್ತ? ಸಾಮಾನ್ಯ ಕಾರ್ಯಕರ್ತೆ ಗೊತ್ತಾಯ್ತಾ? ಅಲ್ಲ, ಕೂಡ ಸಾಮಾನ್ಯ ಕಾರ್ಯಕರ್ತೆ. ಯಾರು ಕೆ ಶರ್ಮಾ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ತಿಳ್ಕೊಂಬನ್ರಿ, ಯಾರು ತಿಳ್ಕೊಂಬನ್ನಿ. ಸಾಮಾನ್ಯ ವ್ಯಕ್ತಿ ಅಲ್ಲ, ಸ್ಮೃತಿ ಇರಾನಿ ಸಾಮಾನ್ಯ ಕಾರ್ಯಕರ್ತೆ. ಇರಿ ಸರ್ ಪ್ಲೀಸ್ ಅಂತ ಕೇಳ್ತಾ ಇದ್ರು. ನನ್ನ ಧ್ವನಿಗಳು ಯಾಕೆ ನಿಮ್ಮ ಕಿವಿ ಕೇಳಿಸೋದೇ ಇಲ್ಲ ಅಂತ. ಇರಿ ಒಂದ್ ಸೆಕೆಂಡ್. ಏನು ಮುಳುಗೋಗಿಲ್ಲ ಪ್ರಪಂಚ, ಯಾಕೆ ಹಿಂಗ್ ಜಗಳ ಮಾಡ್ಕೊಂಡು ಕೂಗಾಡ್ತಾ ಇದ್ದೀರಾ? ನಿಮಗ್ ಬಂದಿರೋದು ಅಷ್ಟೇ, ನಿಮಗ್ ಆಲ್ರೆಡಿ ಜನ ವೋಟ್ ಹಾಕಾಗಿದೆ. ನಾವು ಯು ಕಾಂಟ್ ಚೇಂಜ್ ಎನಿಥಿಂಗ್. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಕೊಡ್ತೀವಿ. ಮತ್ತೊಂದಷ್ಟು ಅಪ್ಡೇಟ್ಸ್ ಇದೆ, ಬೇರೆ ಬೇರೆ ಅಪ್ಡೇಟ್ಸ್ ಇದೆ, ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದೆ. ಅದೆಲ್ಲವನ್ನು ನೋಡ್ತಾ ಹೋಗೋಣ. ಒಂದು ಬ್ರೇಕ್ ನ ನಂತರ ಆದಷ್ಟು ಬೇಗ ವಾಪಸ್ ಬರ್ತೀವಿ. ನೋಡಿ ಮೇಡಮ್, ಅವ್ರು ಏನಾರ ಶೃಂಗರಿಸಿದ ಕೈಯಲ್ಲಿ ಮೆಹಂದಿ, ಕಾವೇರಿ ಕಾವೇರಿ ಮೆಹಂದಿ. ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ. ಗಾಯ ಆದಾಗ ನಾವು ನಾರ್ಮಲಿ ಬ್ಯಾಂಡೇಜ್ ಹಾಕೋತೀವಿ. ರಿಲೀಸ್ ಸ್ಪ್ರೇ ಬ್ಯಾಂಡೇಜ್ ಹಾಕೋ ಐಡಿಯಾನೇ ಚೇಂಜ್ ಮಾಡಿದೆ. ಬ್ಯಾಂಡೇಜ್ ಒಂದು ಸ್ಪ್ರೇನಲ್ಲಿ, ಅದು ಅರಿಶಿಣದ ಜೊತೆಗೆ. ಗಾಯದ ಮೇಲೆ ಇದು ಸ್ಕಿನ್ ರೀತಿ ಲೇಯರ್ ಮಾಡುತ್ತೆ, ಮತ್ತೆ ಅದನ್ನ ಹೀಲ್ ಮಾಡುತ್ತೆ. ಅಲ್ಲದೆ ಇದು ವಾಟರ್ ಪ್ರೂಫ್ ಕೂಡ ಹೌದು, ಫ್ಲೆಕ್ಸಿಬಲ್ ಕೂಡ. ಅಂದ್ರೆ ಬೆಸ್ಟ್ ಅಲ್ವಾ? ರಿಲೀಸ್ ಸ್ಪ್ರೇಯ ಬ್ಯಾಂಡೇಜ್ ಸ್ಪ್ರೇ. ನೀವು ಗೆಲ್ಲಬೇಕು ನಿಮ್ಮ ಗಾಯಗಳಲ್ಲ. ಸ್ವತಃ ಮುಂದುವರಿ ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಗೆನ್ನ ಜೊತೆಗೆ. ನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸೂಲ್ಸ್. ಸರ್, ಒಂದು ಟ್ಯಾಂಕ್ ಬೇಕಿತ್ತು. ಟ್ಯಾಂಕ್ ಅಲ್ಲ, ವೆಕ್ಟಸ್. ಅದಕ್ಕೆ ಮುಂದಿನ ಬಾರಿ ಅಂಗಡಿಗೆ ಹೋದಾಗ ಟ್ಯಾಂಕ್ ಬದಲು ವೆಕ್ಟಸ್ ಅನ್ನೇ ಕೇಳಿ. ಶೃಂಗರಿಸಿದ ಕೈಯಲ್ಲಿ ಮೆಹಂದಿ, ಕಾವೇರಿ ಕಾವೇರಿ ಮೆಹಂದಿ. ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ. बस साथ रख जो शुद्ध शुद्ध प्लस सिल्वर पान मसाला, सबकी जुबान पर. ಸ್ವತಃ ಮುಂದುವರಿ ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಗೆನ್ನ ಜೊತೆಗೆ. ನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸೂಲ್ಸ್. ಜಿ ಕನ್ನಡ ನ್ಯೂಸ್. ನಿಮಗೆ ಆಂಕರ್ ಆಗುವ ಆಸಕ್ತಿ ಇದೆಯೇ? ವಿದ್ಯಾರ್ಥಿಗಳಿಗಾಗಿ ನಮ್ಮಲ್ಲಿದೆ ಸುವರ್ಣಾವಕಾಶ.
ನಿಮಗೆ ತರಬೇತಿ ಜೊತೆ ಸಿಗಲಿದೆ ಉದ್ಯೋಗ. ಇದು ಜಿ ಕನ್ನಡ ನ್ಯೂಸ್ ವಿನೂತನ ಹೆಜ್ಜೆ. ಸ್ಟೂಡೆಂಟ್ ಆಂಕರ್ ಈ ವಿಳಾಸಕ್ಕೆ ನಿಮ್ಮ ರೆಸ್ಯೂಮ್ ಕಳುಹಿಸಿ. ನಮ್ಮ ಇಮೇಲ್ ಐಡಿ ravi.s@zmedia.com, ವಾಟ್ಸ್ಆಪ್ ನಂಬರ್ 9811782234. ವೆಲ್ಕಮ್ ಬ್ಯಾಕ್. ಹಾಸನದ ಈ ರಿಸಲ್ಟ್ ಏನಿದೆ, ಜನರು ಕೊಟ್ಟಂತಹ ತೀರ್ಪೇನಿದೆ, ಒಂದ್ ರೀತಿಯಾಗಿ ಇತಿಹಾಸ ಅಂತ ಹೇಳ್ಬೋದು. ಹಾಸನದಲ್ಲಿ ಪ್ರಜ್ವಲ್ಗೆ ಭಾರಿ ಮುಖಭಂಗ. ಹಾಸನದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಆಘಾತ, ಹೀನಾಯವಾಗಿ ಸೋಲು, ಶ್ರೇಯಸ್ಗೆ ಜಯ. 25 ವರ್ಷಗಳ ಬಳಿಕ ಕಾಂಗ್ರೆಸ್ ಖಾತೆಯನ್ನ ತೆರೆದಿದೆ ಹಾಸನದಲ್ಲಿ ಪ್ರಜ್ವಲ್ಗೆ ಭಾರಿ ಮುಖಭಂಗವಾಗಿದೆ. ಪಕ್ಷಾತೀತವಾಗಿ ಜನ ಇದನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಹೌದು, ಇಂಥವ್ರು ಸೋಲಬೇಕಾಗಿತ್ತು. ಇದ್ರದ ಅತಿ ದೊಡ್ಡ ಆರೋಪವನ್ನ ಹೊತ್ತುಕೊಂಡು ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದುಕೊಂಡು ಇಷ್ಟು ದಿನಗಳ ಕಾಲ ಯಾವ ಪಕ್ಷದವರು ಕೂಡ ಇವ್ರನ್ನ ಕರ್ಕೊಂಡು ಬರೋದಕ್ಕಾಗದೇನೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಇಡೀ ಕರ್ನಾಟಕ ಅಂದ್ರೆ ಹಾಸನದ ಪೆನ್ ಡ್ರೈವ್ ಕತೆ ಅನ್ನೋಂಗಾಗಿತ್ತು. ಇಡೀ ದೇಶಾದ್ಯಂತ ಕುಖ್ಯಾತಿಯನ್ನ ಪಡೆದಂತಹ ಒಂದು ಪ್ರಕರಣ ಅಂದ್ರೆ ಅದು ಹಾಸನದ ಪೆನ್ ಡ್ರೈವ್ ಪ್ರಕರಣ. ಅನೇಕ ಹೆಣ್ಣು ಮಕ್ಕಳ ಬಾಳಿಗೆ ಬೆಂಕಿ ಇಟ್ಟಂತಹ ಒಂದು ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಇವತ್ತು ಸೋಲನ್ನ ಅನುಭವಿಸಿರೋದು. ಇಡೀ ರಾಜ್ಯದ ಜನತೆನೆ ಇಂಥವರಿಗಿಂತಹ ಶಿಕ್ಷೆ ಆಗಬೇಕು, ಇದು ಜನರ ತೀರ್ಪು, ಜನರು ಕೊಟ್ಟಂತಹ ತೀರ್ಪು. ಇದು ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಬೇರಿಯನ್ನ ಬಾರಿಸಿದ್ದಾರೆ. ನೋಡಿ, ಹೀಗಾದ್ರೂ ಮತ್ತೊಂದು ಪಕ್ಷಕ್ಕೆ ಈ ಮೂಲಕ ಗೆಲುವು ಸಿಕ್ತು ಅನ್ನೋದನ್ನ ನಾವು ನೋಡಬೇಕು. ಸತತ 25 ವರ್ಷದಿಂದ ಒಂದು ಖಾತೆ ತೆರೆಯೋದಕ್ಕಾಗಿರಲಿಲ್ಲ ಹಾಸನದಲ್ಲಿ ಕಾಂಗ್ರೆಸ್ಗೆ. ಆದ್ರೆ ಈ ಪ್ರಕರಣದಿಂದಾಗಿ, ಈ ಒಂದು ಸೋಲಿನಿಂದಾಗಿ ಕಾಂಗ್ರೆಸ್ ಅಭ್ಯರ್ಥಿ ಇವತ್ತು ಗೆದ್ದು ಬೀಗೋ ರೀತಿಯಾಗಿದೆ. ಒಂದು ಐತಿಹಾಸಿಕ ತೀರ್ಪನ್ನ ಇವತ್ತು ಹಾಸನದಲ್ಲಿ ಜನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾತನಾಡಿದ್ವಿ ಅರವಿಂದ್ ಅವರೇ. ಸೊ ಅನೇಕ ರಾಜ್ಯಗಳಲ್ಲಿ ಈ ತರದ ಪಾರುಪತ್ಯ ನಡೆದ್ವಿ, ಬಟ್ ಆದ್ರೆ ಇದು ರಿಪಬ್ಲಿಕ್ ಆಫ್ ಹಾಸನ ಆಗೋಗ್ಬಿಟ್ಟಿತ್ತು. ಈ ತರದ ಒಂದು ಬಿಸಿ ಬೇಕಿತ್ತು ರಾಜ್ಯದ ನಾಯಕರಿಗೆ, ಯಾವುದೇ ರಾಜಕಾರಣಿಗಳಿಗಾಗಿರಬಹುದು. ಏನ್ ಹೇಳ್ತೀರಿ? ಡೆಫಿನೆಟ್ಲಿ. ಯಾಕಂದ್ರೆ ಇವತ್ತು ನಾವೇನು ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶನೇ ಒಂದು ನಾಚಿಕೆ ಮತ್ತು ಒಂದು ನಮ್ಮ ಸಂಸ್ಕೃತಿ ಅಂತ ನಾವೇನು ಹೇಳ್ತಾ ಹೋಗ್ತೀವಿ. ನಮ್ಮ ಕಲ್ಚರು, ನಮ್ಮ ಎಥಿಕ್ಸು, ವರ್ಚ್ಯೂಸು, ವ್ಯಾಲ್ಯೂಸ್ಗೆ ಮರ್ಯಾದೆನೇ ಇರಲಾರ್ದಂಗೆ ಆಗೋಗಿತ್ತು. ಹಾಗಾಗಿ ನಮ್ಮ ಜನರು, ನಮ್ಮ ದೊಡ್ಡ ರಾಜಕಾರಣಿಯಕ್ಕಿಂತ ನಮ್ಮ ಜನರಿಗೆ ಪ್ರಜ್ಞಾವಂತಿಕೆ ಇದೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟ ಬಯಸ್ತೀನಿ. ಇವತ್ತು ನಮ್ಮ ಮರ್ಯಾದೆ ಉಳಿಸಿದವರು ಹಾಸನ ವೋಟರ್ಸ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ನೋಡಿ, ಜನರಿಗೆ ಗೊತ್ತಾಗಿರೋ ವಿಚಾರ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿರಲ್ವೇನೋ, ಹೋಮ್ ಮಿನಿಸ್ಟ್ರಿಗೆ ಗೊತ್ತಾಗಿರಲ್ವೇನೋ. 200 ಜನ, ಯಾಕಂದರೆ ಯಾವ ಒಬ್ಬ MP ಮನೆಯಲ್ಲಿ IB ಅವರು, ಇಂಟೆಲಿಜೆನ್ಸ್ ಅವ್ರು ಹೋಗಿರಲ್ವೇನೋ, ಪೊಲೀಸ್ ಅವ್ರು ಹೋಗಿರಲ್ವೇನೋ, ಆಫೀಷಿಯಲ್ಸ್ ಹೋಗಿರಲ್ವೇನೋ. ಅಂದರೆ ಇದು ನಿಜವಾಗ್ಲೂ ಎಲ್ಲ ಪಕ್ಷಾತೀತವಾಗಿ ಈ ಒಂದು ಏನು ಹಾಸನದ ಜನರು ತೀರ್ಪು ಕೊಟ್ಟಿದ್ದಾರೆ ಅದನ್ನು ಆಹ್ವಾನಿಸಬೇಕು. ಇದ್ರ ಜೊತೆಗೆ ನಾನು ಇನ್ನೊಂದು ಹೇಳಕ್ಕೆ ಬಯಸ್ತೀನಿ, UPಯಲ್ಲಿ ಕೂಡ ಆ ಸ್ಪೋರ್ಟ್ಸ್ ಪರ್ಸನ್ಸು, ರೆಸ್ಲರ್ಸು ಇಡೀ ಒಂದು ವರ್ಷ ಪ್ರತಿಭಟನೆ ಮಾಡಿದ್ರು. ಅಂದರೆ ಈ ಸೆನ್ಸಿಟಿವಿಟಿ ನಮ್ಮ ಯಾವುದೇ ಸರ್ಕಾರ, ಅಂದರೆ ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿರೋ BJPಗೂ ಹೇಳ್ತಾ ಇಲ್ಲ, ಸ್ಟೇಟ್ ಗೌರ್ಮೆಂಟಲ್ಲಿರೋ ಕಾಂಗ್ರೆಸ್ಗೂ ಹೇಳ್ತಾ ಇಲ್ಲ, ಪಕ್ಷಾತೀತವಾಗಿ ಹೆಣ್ಮಕ್ಳ ವಿಚಾರದಲ್ಲಿ ಸೆನ್ಸಿಟಿವಿಟಿ ಕಡಿಮೆ ಆಗ್ತಾ ಇದೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಅಲ್ಲಿ ರೆಸ್ಲಿಂಗ್ ಫೆಡರೇಷನ್ ಒಬ್ಬ ಪ್ರೆಸಿಡೆಂಟ್ ಯಾರಿದ್ದ, ಹಿ ಈಸ್ ಫ್ರಮ್ ಅ ವೆರಿ ಇನ್ಫ್ಲೂಯೆನ್ಷಿಯಬಲ್ ಕಮ್ಯುನಿಟಿ. ಅವನನ್ನು ಇಟ್ಕೊಂಡ್ರೆ 25 ವರ್ಷಗಳ ನಂತರದಲ್ಲಿ ಕಾಂಗ್ರೆಸ್ ಹಾಸನದಲ್ಲಿ ಖಾತೆ ತೆರೆದಿದೆ. ಹಾಸನ ಟಚ್ ಮಾಡೋದಕ್ಕಾಗಲ್ಲ, ಬಟ್ ಪ್ರಯತ್ನ ಅಂತೂ ಇತ್ತು. ಶ್ರೇಯಸ್ ಪಟೇಲ್ ಆಗಿರ್ಬೋದು, ಅವರ ತಾಯಿ ಆಗಿರಬಹುದು, ಯಾಕಂದ್ರೆ ಅವರ ತಾತನಿಂದ ಬಂದಂತಹ ಒಂದು ಇನ್ನು ಹಿಂದಿನ ರಾಜಕೀಯ ಇತ್ತು ಅಲ್ಲಿ. ಬಟ್ ಆದ್ರೆ ಇವತ್ತು ಖಾತೆ ತೆರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನ್ ಹೇಳ್ತೀರಿ ಈ ಮೂಲಕ? ಹಾಸನದ ಜನತೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಮ ವಾಹಿನಿ ಮೂಲಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. 99ರಲ್ಲಿ ಅವರ ತಾತ ಶ್ರೀಕಂಠೇಗೌಡರು ಗೆದ್ದಿದ್ರು. 20 ವರ್ಷ ಆದಮೇಲೆ ಶ್ರೇಯಸ್ ಅವರು ಗೆದ್ದಿದ್ದಾರೆ. ಈ ಪೆನ್ ಡ್ರೈವ್ ವಿಚಾರ ಒಂದು ಗ್ರೌಂಡಲ್ಲಿ ಇತ್ತು,
ಆದರೆ ಪೆನ್ ಡ್ರೈವ್ ಬಂದಿದ್ದು ವೋಟಿಂಗ್ ಒಂದು 4 ರಿಂದ 5 ದಿವಸ ಹಿಂದೆ ಇರಬೇಕಾದ್ರೆ. ಆದರೆ ಹಾಸನ ಜನತೆಗೆ ಗೊತ್ತಿತ್ತು. ಈ ಕರ್ನಾಟಕ ಸರ್ಕಾರಕ್ಕೆ ಬಿಟ್ಟು ಎಲ್ಲರಿಗೂ ಗೊತ್ತಿತ್ತು ಅಲ್ವಾ ಈ ವಿಷಯ? ಅಲ್ಲ ಬಿಜೆಪಿಯ ಪರಾಜಿತ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಕೈಯಲ್ಲಿ ಈ ಪೆನ್ ಡ್ರೈವ್ ಇತ್ತು. ಯಾರು ಆ ವ್ಯಕ್ತಿ? ದೇವರಾಜೇಗೌಡನ ಕೈಯಲ್ಲಿತ್ತು. ಹಾಗಾಗಿ ಅವನು ಮಾಡಿರೋ ಅನಾಚಾರ ವಿರುದ್ಧ 10 ವರ್ಷದ ಅವರ 10 ವರ್ಷ ಅವರ ಸಂಸದರಾಗಿ ಆಗ 25 ವರ್ಷ ನೀವು ಹೇಳ್ತಾ ಇದ್ರು ರಿಪಬ್ಲಿಕ್ ಆಫ್ ಹಾಸನ್ ಅಂತ ಕಟ್ಕೊಂಡು ಕೂತಿದ್ರು. ಇವತ್ತು ರಿಪಬ್ಲಿಕ್ ಆಫ್ ಹಾಸನನ್ನು ಜನರ ತಿರಸ್ಕರಿಸಿದ್ದಾರೆ. ಇನ್ನೊಂದು ಮುಖ್ಯ ಪಾಯಿಂಟ್ ಹೇಳಬೇಕು ಅಂದರೆ ರಿಪಬ್ಲಿಕ್ ಆಫ್ ಬಳ್ಳಾರಿನೂ ನಾವು ಮುರಿದಿದ್ದೀವಿ. ಇವತ್ತು ರಿಪಬ್ಲಿಕ್ ಆಫ್ ಹಾಸನ್ನು ಮುರಿದಿದ್ದೀವಿ. ಇವತ್ತು ರಿಪಬ್ಲಿಕ್ ಆಫ್ ಇಂಡಿಯಾನೂ ಮುರಿಯೋ ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ, ಇಂಡಿಯಾ ಒಕ್ಕೂಟ. ಮೇಡಮ್ ಇನ್ನೊಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಿಮ್ಮ ಬಿ ಜೆ ಪಿಯ ಮಿನಿಸ್ಟ್ರುಗಳು ಎಕ್ಸಿಟ್ ಪೋಲ್ನ ನೋಡ್ಬಿಟ್ಟು ಸ್ಟಾಕ್ಗಳನ್ನ ಖರೀದಿಸಿ ಅಂತ ಇದೇ ಪಿಯೂಷ್ ಗೋಯಲ್ ಅವರು. ಹಾಗಾಗಿ ಟಾಪ್ 10 ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಮೊನ್ನೆ ಹೇಳಿದರು. ಇವತ್ತು ಶೇರ್ ಮಾರ್ಕೆಟ್ ಏನಾಗ್ತಿದೆ ಅಂತ ನಾವು ಗಮನಿಸಬೇಕು. ಬ್ಲಡ್ ಬಾತ್ ಆಗ್ತಾ ಇದೆ. 3 ದಿವಸದಿಂದ ಸಾಮಾನ್ಯ ಜನರು ಅವರ ಕಷ್ಟಪಟ್ಟು ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಿದರು. ಎಷ್ಟು ಪಾಯಿಂಟ್ ಇಳಿದಿದೆ? ಏನಾರ ಒಂದು ಇದ್ರ ಮೇಲೆ ಅವರು ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕು, ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ. ಇವತ್ತು ಸಾಮಾನ್ಯ ಜನರ ಅವರು ಬೆವರು ಸುರಿಸಿದ ಹಣನ ಕಳ್ಕೊಂಡಿದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಇನ್ನೊಂದು 3ನೇ ಪಾಯಿಂಟು, ದೇಶದಲ್ಲಿ 28 ಭಾಗದಲ್ಲಿ ವಿಧಾನಸಭೆ ಉಪಚುನಾವಣೆ ನಡೀತಾ ಇದೆ. ಎಸ್ಪೆಷಲಿ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ನ 6 ಶಾಸಕರನ್ನು ಆಪರೇಷನ್ ಕಮಲ ಮಾಡಿದರು. ಯಾರು? BJP ಅವರು. ಅಲ್ಲಿ 4 ಕಾಂಗ್ರೆಸ್ ಗೆಲ್ತಾ ಇದೆ. ನಾನು ಉಷಾ ಮೋಹನ್ ಅವ್ರದ್ದೊಂದು ರಿಯಾಕ್ಷನ್ ತೊಗೊಂಡ್ಬಿಡ್ತೀನಿ. ಹಾಸನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ, ಅದರಲ್ಲೂ ಈ 100 ಒಂದು ಹೆಣ್ಣುಮಕ್ಕಳು ಇದರಲ್ಲಿ ಭಾಗಿಯಾಗಿದ್ರು. ಪಾಪ ಅವರೆಲ್ಲ ಸಂತ್ರಸ್ತೆಯರಿದ್ರು ಅಂತ ಅವರೆಲ್ಲರೂ ನಿಟ್ಟೆಸರು ಬಿಟ್ಟಿರ್ತಾರೆ. ಯಾಕಂದರೆ ಹೊರಗೆ ಬಂದು ನಾನು ಮಾತಾಡದೆ, ಬ್ರೇಕಿಂಗ್ ಬರ್ತಾ ಇದೆ, ಫೈರ್ ಮಾಡಿ ಹೊರಗಡೆ ಬಂದು ಮಾತನಾಡೋದಕ್ಕಾಗದೆ, ಕಂಪ್ಲೇಂಟ್ ಕೊಡೋದಕ್ಕಾಗದೆ ಇದ್ರು. ಬಳ್ಳಾರಿಯಲ್ಲಿ ಬಿಜೆಪಿಗೆ ಭಾರಿ ಮುಖಭಂಗ. ರೆಡ್ಡಿ ಕೋಟೆಯನ್ನ ಭೇದಿಸಿದೆ ಕಾಂಗ್ರೆಸ್ ಸೇನೆ. ಬಳ್ಳಾರಿಯಲ್ಲಿ ಬಿಜೆಪಿಗೆ ಭಾರಿ ಮುಖಭಂಗ ಅನ್ನೋ ಅಪ್ಡೇಟ್ ಬರ್ತಾ ಇದೆ. ಶ್ರೀರಾಮುಲು ಸಚಿವರಾಗಿದ್ರು, ಅವ್ರನ್ನ ಕರ್ಕೊಂಡ್ಬಂದು ಲೋಕಸಭೆಗೆ ನಿಲ್ಲಿಸ್ತಾರೆ, ಟಿಕೆಟ್ ಕೊಡ್ತಾರೆ, ಗೆಲ್ಸೋದಕ್ಕೆ ಭಾರಿ ಕಸರತ್ತು ಮಾಡ್ತಾರೆ. ಜನಾರ್ದನ್ ರೆಡ್ಡಿ ದೋಸ್ತಿ ಆಗುತ್ತೆ ಆಯ್ತಾ. ಎಲ್ಲರೂ ಸೇರಿ ಬಹಳ ಪ್ರಯತ್ನ ಪಟ್ಟರೂ ಕೂಡ ಭಾರಿ ಮುಖಭಂಗವನ್ನ ಅನುಭವಿಸುವಂತಾಗಿದೆ. ಎಸ್ ಉಷಾ ಮೋಹನ್ ಅವರ ಹಾಸನದ ವಿಷಯ ಚಾಮರಾಜನಗರದಲ್ಲೂ ಕೂಡ ಸುನಿಲ್ ಬೋಸ್ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ಗೆ ಹೀನಾಯ ಸೋಲು ಅನ್ನೋ ಮಾಹಿತಿ ಲಭ್ಯ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಜಯ ಗಳಿಸಿದ್ದಾರೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರೋ ಅಪ್ಡೇಟ್. ಅಧಿಕೃತ ಘೋಷಣೆ ಒಂದೇ ಬಾಕಿ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ಗೆ ಜಯ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್, ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂದ್ರೆ ಅದು ತುಮಕೂರು. ತುಮಕೂರಿನಲ್ಲಿ ವಿ ಸೋಮಣ್ಣ ಅವ್ರನ್ನ ನಿಲ್ಲಿಸಿದ್ರು. ಶತಾಯಗತಾಯಿ ಗೆಲ್ಸ್ಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಡಿದ್ವಿ. ಸೊ ಆ ಒಂದು ಅಪ್ಡೇಟ್ ಅನ್ನು ಕೂಡ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಎಸ್ ಉಷಾ, ಹಾಸನ ಜಿಲ್ಲೆಗೆ ಬರೋದಾದ್ರೆ 25 ವರ್ಷಗಳಿಂದ ಏನದನ್ನ ಭದ್ರಕೋಟೆ ರಿಪಬ್ಲಿಕ್ ಆಫ್ ಹಾಸನ್ ಅಂತ ಮಾಡ್ಕೊಂಡಿದ್ರು. ಅಲ್ಲಿ ಈ ಬಾರಿಯ ಒಂದು ವಿಭಿನ್ನ ವಾತಾವರಣ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಸಹ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ಪ್ರೀತಂ ಗೌಡ ಅವರಿಗೆ ಅಲ್ಲಿ ಸೀಟ್ ತಪ್ಪಿತು ಎಲ್ಲಾನು ಸಹ ಅಲ್ಲಿ ಗಮನಿಸ್ತಾ, ಅಂದ್ರೆ ಪ್ರೀತಂ ಗೌಡ ಅವರ ಸಂದರ್ಭದಲ್ಲೂ ಕೂಡ ಯಾವ ಜಯ, ಮತ್ತೊಂದು ಜಯ. ಸೋಮಣ್ಣ, ಬೆಳಗಾವಿ ಸೋಮಣ್ಣ ವರ್ಕೌಟ್ ಆಗ್ಲಿಲ್ಲ. ಒಂದ್ ಕಡೆ ಹೆಬ್ಬಾಳ್ಕರ್ ಗೇಮ್ ಅಂತ ಹೇಳ್ಬೋದು, ಬೆಳಗಾವಿಯಲ್ಲಿ ಶೆಟ್ಟರ್ಗೆ ಜಯ ಗಳಿಸಿದ್ದಾರೆ. ಮತ್ತೊಂದ್ ಕಡೆ ತುಮಕೂರಿನಲ್ಲೂ ಕೂಡ ಸೋಮಣ್ಣ ಜಯಬೇರಿಯನ್ನ ಬಾರಿಸಿದ್ದಾರೆ. ಇಬ್ಬರು ಕೂಡ ಬಿಜೆಪಿಯ ಅಭ್ಯರ್ಥಿಗಳು. ಸೊ ಇಬ್ಬರೂ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರಬೇಕು ಅನ್ನೋದೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಒಂದು ಗಡಿನಾಡು ಬೆಳಗಾವಿ ಆಗಿರ್ಬೋದು, ಮತ್ತೊಂದ್ ಕಡೆ ಬೆಂಗಳೂರಿನ ಪಕ್ಕದಲ್ಲಿರುವಂತಹ ತುಮಕೂರು ಆಗಿರ್ಬೋದು. ಸೊ ತುಮಕೂರಿನಲ್ಲಿ ಸೋಮಣ್ಣ ಅವರು ನೋಡಿ ನೆಲೆನೇ ಇಲ್ಲದೆ ಹಂಗ್ ಮಾಡಿದ್ರು ಅಂತ ಒಂದು ಆರೋಪಗಳಿತ್ತು. 2 ಕ್ಷೇತ್ರದಲ್ಲಿ ನಿಲ್ಲಿಸಿ ಸೋತಿದ್ರು ಅಂತ. ಈಗ ತುಮಕೂರಿಗೆ ಹೋಗಿ ಜಯ ಗಳಿಸಂಗಾಗಿದೆ. ಮಂಡ್ಯದಲ್ಲಿ ಗೆದ್ದು ಬೀಗಿದ್ರು ದಳಪತಿಗಳು. ಸ್ಟಾರ್ ಚಂದ್ರೂರನ್ನ ಮಣಿಸಿದ್ರು ದಳಪತಿ ಗ್ಯಾಂಗ್. ರಿಸಲ್ಟ್ ನೋಡ್ತಾ ಇದೀವಿ. ಮಂಡ್ಯದಲ್ಲಿ ಗೆದ್ದು ಬೀಗಿದ್ದಾರೆ HD ಕುಮಾರಸ್ವಾಮಿ. 2 ಲಕ್ಷ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ HD ಕುಮಾರಸ್ವಾಮಿ. ನೋಡಿ, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಹೀನಾಯ ಸೋಲು, ಮತ್ತೊಂದು ಕಡೆ HD ಕುಮಾರಸ್ವಾಮಿ ಅತ್ಯದ್ಭುತ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋದು. ಮೇಡಮ್ ಪ್ಲೀಸ್ ಕಂಟಿನ್ಯೂ. ಸೊ ಭವಾನಿ ರೇವಣ್ಣ ಅವರ ಯಾವ ರೀತಿ ಉದ್ದಟತನ ಎಷ್ಟು ಮಟ್ಟಿಗೆ ಹೋಗಿತ್ತು ಅನ್ನೋದು ನಾವೆಲ್ಲರೂ ಸಹ ವಿಡಿಯೋಗಳಲ್ಲಿ ನೋಡಿದ್ವಿ. ಸೊ ಒಂದು ರೀತಿಯ ಹೆಣ್ಣು ಮಕ್ಕಳಿಗೆ ಅಲ್ಲಿ ಅಭದ್ರತೆ ಅನ್ನೋದು ಕಾಣಿಸ್ತಿತ್ತು. ಮತ್ತೆ ಸಾಕಷ್ಟು ಹೊರಗೆ ಬಂದು ಈಗ ವಿಡಿಯೋಗಳು ಸುಮಾರು ವರ್ಷಗಳ ಹಿಂದೆನೇ ಅದು ಆಗಿರುವಂಥ ಘಟನೆಗಳು. ಆದರೆ ಈ ಸಂದರ್ಭದಲ್ಲಿ
ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹೇಗಾಗೋಯ್ತು ಅಂದರೆ ಅವ್ರು ಬಂದು ಹೊರಗಡೆ ಬಂದು ಕಂಪ್ಲೇಂಟ್ ಮಾಡೋದಕ್ಕೂ ಸಹ ಹೆದರಿಕೆ ಆಯಿತು. ಕೆಲವರಂತೂ ಮನೆಯಿಂದ ಬರಲ್ಲ, ಕೆಲವರು ಊರು ಬಿಟ್ಟು ಹೋಗಿರೋಂಥ ಸಂದರ್ಭಗಳಿದ್ದಾವೆ. ಈ ರೀತಿ ಇರುವಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಅಲ್ಲಿರುವಂಥ ಮತದಾನ ಪ್ರಭುಗಳು ಇವತ್ತು ನಿಜವಾದ ಒಂದು ಪ್ರಜಾಪ್ರಭುತ್ವಕ್ಕೆ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ 25 ವರ್ಷದ ಅವರ ಒಂದು ಕುಟುಂಬವನ್ನು ಯಾವ ರೀತಿ ಕಳಿಸ್ಬೇಕು, ಸಾಕು ಇವರಲ್ಲಿ ನಾವು ಸಹ ಒಳದಿಂದ ನಾವು ಮನಸ್ಸು ಆಳದಲ್ಲಿ ಇದೆ, ಅವರಿಗೆ ಆ ನೋವಿದೆ ಅಂದರೆ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಬಟ್ ದಿಸ್ ಇಸ್ ದ ವೇ ದೇ ಹ್ಯಾವ್ ಶೋನ್. ಸೊ ಅದಕ್ಕೆ ನಿಜವಾಗ್ಲೂ ನಾವು ಹಾಸನದ ಹೆಣ್ಣು ಮಕ್ಕಳಿಗೆ ನಾವು ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ವೇಳೆ ನೀವು ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಅಣ್ಣ ಮಾತಾಡಿದ್ದು ಅಂತ ಗಮನಿಸಬೇಕಾಗುತ್ತೆ. ಖಂಡಿತವಾಗ್ಲೂ ನಮ್ಮ ಅಣ್ಣ ಗೆಲ್ತಾನೆ ಅನ್ನೋ ಒಂದು ಭರವಸೆಯನ್ನು ಅವ್ರು ಹೇಳಿದ್ರು. ಸೊ ನಾನು ಹೇಳೋದು, ನೀವು ಇಷ್ಟು ಪೆನ್ ಡ್ರೈವು ಸಿಡಿಗಳು ಎಲ್ಲವೂ ಗೊತ್ತಿದ್ದು ಈ ಹಿಂದೆನೂ ಸಹ 6 ತಿಂಗಳ ಮುಂಚೆ ಸ್ಟೇನ್ನ ತಗೊಂಡು ಬಂದು ಯಾವ ಧೈರ್ಯದ ಮೇಲೆ ನೀವು ಹೇಳ್ತಿದ್ರಿ, ಅದಕ್ಕೆ ಉತ್ತರ ಇವತ್ತು ಹೆಣ್ಣು ಮಕ್ಕಳು ಕೊಟ್ಟಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಆ ಹೆಣ್ಣು ಮಕ್ಕಳಿಗೆ ನಾವು ಧನ್ಯವಾದ ಹೇಳಬೇಕು. ಈ ರೀತಿ ಈಗ ತಾನೇ ಸರ್ ಹೇಳ್ತಿದ್ರು, ಅವರೊಬ್ಬರೇ ಅಲ್ಲ, ಹಲವಾರು ಬಿಜೆಪಿಯಲ್ಲಿ ಆ ರೀತಿ ಬ್ರಿಜ್ಭೂಷಣ್ ಅವ್ರ ಮಗನಿಗೆ ಮನೆಗೊಟ್ಟು ಕಳ್ಸ ಅಂತ ಮಾಡಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ ಬರ್ತಾ ಇದೆ. ಜಸ್ಟ್ ವಾಚ್. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಪುತ್ರಿ ಲೋಕಸಭೆ ಕ್ಷೇತ್ರವನ್ನ ಅಂದ್ರೆ ಖಾತೆ ತೆಗೆದಿದೆ. ನೂತನ ಸಂಸದೆಯಾಗಿ ಗೆದ್ದು ಬೀಗಿದ್ದಾರೆ ಕಿರಿಯ ವಯಸ್ಸಿನ ಪ್ರಿಯಾಂಕಾ ಜಾರಕಿಹೊಳಿ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಯಬೇರಿ ಬಾರಿಸಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಖಾತೆ ತೆರೆದಿದೆ ಕಾಂಗ್ರೆಸ್. ಚಿಕ್ಕೋಡಿಯಲ್ಲಿ ಸಾಹುಕಾರ್ ಫ್ಯಾಮಿಲಿಯ ಗೇಮ್ ಪ್ಲಾನ್ ಸಕ್ಸಸ್ ಆಗಿದೆ. ತಂದೆ ವರ್ಚಸ್ಸು ವರ್ಕೌಟ್ ಆಗಿದೆ. ಸಚಿವರಾಗಿದ್ದಂತಹ ವರ್ಕೌಟ್, ಗ್ಯಾರಂಟಿ ಯೋಜನೆ ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದಾಗಿರ್ಬೋದು, ಅದರ ಜೊತೆಗೆ ಈ ಮೂಲಕ ಸಚಿವ ಸತೀಶ್ ಜಾರಕಿಹೊಳಿ ಅವರ ವರ್ಚಸ್ಸು ಪಕ್ಷದಲ್ಲಿ ಮತ್ತಷ್ಟು ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂತಂದ್ರೆ ಬೆಳಗಾವಿ ಅಂತಂದ್ರೆ ಅಲ್ಲಿ ಬೇರೆಯದ್ದೇ ಆದಂತಹ ಸನ್ನಿವೇಶ ಇತ್ತು. ಸೊ ಈ ಸನ್ನಿವೇಶಕ್ಕೆ ಈಗ ಮತ್ತಷ್ಟು ಬಲ ಬಂದಂತಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ಚಿಕ್ಕ ಹುಡುಗಿ, ರಾಜಕೀಯದಲ್ಲಿ ಯಾವುದೇ ಏಳು ಬೀಳುಗಳನ್ನ ಕಂಡಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಈ ಹುಡುಗಿನ ಕರ್ಕೊಂಡು ಬಂದು ಎಲೆಕ್ಷನ್ ನಿಲ್ಲಿಸಿದ್ದಾರೆ. ಈಕೆ ಗೆಲ್ತಾಳ ಅಂತ ಮಾತನಾಡಿದ್ರು, ಚರ್ಚೆಗಳಾಗಿತ್ತು. ಇದೀಗ ಅದೇ ಚಿಕ್ಕ ಹುಡುಗಿಯನ್ನ ರಾಜ್ಯದ ಜನತೆ ಅಂದ್ರೆ ಬೆಳಗಾವಿ ಅಂದ್ರೆ ಚಿಕ್ಕೋಡಿಯ ಜನತೆ, ಆ ತಂದೆಯ ವರ್ಚಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು ಇಲ್ಲಿ ವರ್ಕೌಟ್ ಆಗಿ ಆಕೆ ಗೆಲುವನ್ನ ಸಾಧಿಸಿದ್ದಾಳೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋಣ ಒಂದು ಬ್ರೇಕ್ನ ನಂತರ. ಸ್ವತಃ ಮುಂದುವರಿ ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಗೆನ್ನ ಜೊತೆಗೆ ನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸೂಲ್ಸ್. ಸರ್, ಒಂದು ಟ್ಯಾಂಕ್ ಬೇಕಿತ್ತು. ಟ್ಯಾಂಕ್ ಅಲ್ಲ, ವೆಕ್ಟಸ್. ಅದಕ್ಕೆ ಮುಂದಿನ ಬಾರಿ ಅಂಗಡಿಗೆ ಹೋದಾಗ ಟ್ಯಾಂಕ್ ಬದಲು ವೆಕ್ಟಸ್ ಅನ್ನೇ ಕೇಳಿ. ಶೃಂಗರಿಸಿದ ಕೈಯಲ್ಲಿ ಮೆಹಂದಿ, ಕಾವೇರಿ ಕಾವೇರಿ ಮೆಹಂದಿ. ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ. ಸ್ಪರ್ಧಾತ್ಮಕ ಬಡ್ಡಿ ದರದಲ್ಲಿ ಯೂನಿಯನ್ ಎಜುಕೇಶನ್ ಲೋನ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ಮೂಲಕ ಜಾಗತಿಕ ಶಿಕ್ಷಣದ ಅವಕಾಶಗಳನ್ನ ಅನ್ಲಾಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಹತ್ತಿರದ ಶಾಖೆಗೆ ಭೇಟಿ ನೀಡಿ. ದೇಶಕ್ಕೆ ರಕ್ಷಣೆ ಸೇನೆ, ಆದರೆ ಕೃಷಿ ಭೂಮಿಗೆ ರಕ್ಷಣೆ ಮತ್ತು ರೈತನ ಕಾವಲುಗಾರ ಮೈಕಾನ್ ತಂತಿಗಳು ರಾಜ್ಯದ ಅಧಿಕೃತ ವಿತರಕರಲ್ಲಿ ಲಭ್ಯ. ಸ್ವತಃ ಮುಂದುವರಿ ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಗೆನ್ನ ಜೊತೆಗೆ ನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸೂಲ್ಸ್. ಶ್ರೀಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲ್, ರೋಬೋಟಿಕ್ ಮತ್ತು ಕಾರ್ಡಿಯಾಕ್ ಸೆಂಟರ್, ಮಡಿವಾಳ ಮತ್ತು ಕೆಆರ್ಪುರಂ. ಶೃಂಗರಿಸಿದ ಕೈಯಲ್ಲಿ ಮೆಹಂದಿ, ಕಾವೇರಿ ಕಾವೇರಿ ಮೆಹಂದಿ. ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ. शुद्ध प्लस सिल्वर पान मसाला, सबकी जुबान पर। ज़ी कन्नड़ न्यूज़. ವೆಲ್ಕಮ್ ಬ್ಯಾಕ್. ಒಂದೊಂದೇ ಅಪ್ಡೇಟ್ಸ್ ಅನ್ನ ನೋಡ್ತಾ ಇದ್ದೀವಿ. ಒಂದಷ್ಟು ಕುತೂಹಲ ಕೆರಳಿಸಿರುವ ಕ್ಷೇತ್ರ ಹಿಂಗೆ ಆಗತ್ತೆ ಅನ್ನೋದು ಹಂಗಾಗ್ತಾ ಇಲ್ಲ. ಚಿತ್ರದುರ್ಗದ ಅಪ್ಡೇಟ್, ಗೋವಿಂದ ಕಾರಜೋಳ ಅವ್ರನ್ನ ಕರ್ಕೊಂಡು ಹೋಗಿ
ಸೋಲಿಸಿದ್ರು. ಈಗ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪಗೇನೆ ಮುಖಭಂಗ ಆಗಿದೆ. ಗೋವಿಂದ ಕಾರಜೋಳ ಗೆಲುವು ಸಾಧಿಸಿದ್ದಾರೆ. ಇಟ್ಸ್ ಅ ವಿನ್. ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪಗೆ ಮುಖಭಂಗ. ಗೋವಿಂದ ಕಾರಜೋಳ ಇಲ್ಲಿಯವರಲ್ಲ, ಸೊ ಇಲ್ಲಿನ ನೆಲೆ ಗೊತ್ತಿಲ್ಲ, ನೆಲದ ಬಗ್ಗೆ ಗೊತ್ತಿಲ್ಲ, ಗೆಲ್ಲಲ್ಲ ಅನ್ನುವಂತಹ ಪ್ರಿಡಿಕ್ಷನ್. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರು ಬಿಜೆಪಿ ಹಿರಿಯ ನಾಯಕ ಗೆಲುವನ್ನ ಸಾಧಿಸಿದ್ದಾರೆ. ಇಟ್ಸ್ ಅ ವಿನ್ ಅನ್ನುವಂತಹ ಡಿಕ್ಲರೇಷನ್ ಬಂದಿದೆ, ಗೆಲುವು ಬಂದಿದೆ ಅಂತ. ಉತ್ತರ ಕನ್ನಡದಲ್ಲಿ ಆಬ್ವಿಯಸ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಇದರಲ್ಲೇನು ತುಂಬಾ ಆಶ್ಚರ್ಯ ಪಡುವಂತಹ ಯಾವುದೇ ಒಂದು ಸಂಗತಿ ಇಲ್ಲ. ಬಟ್ ಆದ್ರೆ ಮಾರ್ಜಿನ್ ಎಷ್ಟು? ಅಂಜಲಿ ನಿಂಬಾಳ್ಕರ್ ಸೋಲನ್ನು ಅನುಭವಿಸಿದ್ದಾರೆ. ಎಷ್ಟು ಅಂತರದಿಂದ ಸೋಲ್ತಿದ್ದಾರೆ ಅನ್ನೋದು ನೋಡ್ಬೇಕಾಗತ್ತೆ. ಉತ್ತರ ಕನ್ನಡದಲ್ಲಿ ಬಿಜೆಪಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಜಯಬೇರಿ ಬಾರಿಸಿದ್ದಾರೆ. ಸೊ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗಾಗಲೇ ನೋಡಿ, ಸೋಲು ಗೆಲುವು, ಮುನ್ನಡೆ ಹಿನ್ನಡೆ. ಈಗ ಏನಿದ್ರು ಗೆಲುವು ಸೋಲು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಉತ್ತರ ಕನ್ನಡದಲ್ಲಿ ಬಿಜೆಪಿ ಗೆಲುವು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೂ ಗೊತ್ತಿರಲಿಲ್ಲ ಕೊನೆ ಕ್ಷಣದಲ್ಲಿ ನಾನು ಹೋಗಿ ನಿಲ್ತೀನಿ ಅಂತೇಳಿ, ಸೊ ಅವ್ರನ್ನ ಆಯ್ಕೆ ಮಾಡ್ತಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯ ಅವ್ರನ್ನ ಸೋಲಿಸಿದ್ರು ಡಾಕ್ಟರ್ ಸುಧಾಕರ್. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ಗೆ ಮರುಜೀವ ಸಿಕ್ಕಂತಾಯ್ತು. ಯಾಕಂದ್ರೆ ಅತಿ ದೊಡ್ಡ ಖಾತೆಯನ್ನ ತಗೊಂಡು ನಿಭಾಯಿಸಿ ಅದಾದ ಮೇಲೆ ಸೋಲನ್ನ ಅನುಭವಿಸಿದ್ರು. ಶಾಸಕರಾಗಿ ಆಗೋದಕ್ಕೂ ಕೂಡ, ಆಯ್ಕೆ ಆಗೋದಕ್ಕೂ ಕೂಡ ಆಗಿರಲಿಲ್ಲ. ಪ್ರದೀಪ್ ಈಶ್ವರ್ ಅವರು ಗೆದ್ದಿದ್ರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸುಧಾಕರ್ ಅವರ ವಿರುದ್ಧ. ಇದೀಗ ಇದೇ ಸುಧಾಕರ್ ಗೆದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನೇ ಕೊಟ್ಟು ಬಿಡ್ತೀನಿ ಅಂತ ಇದೇ ಪ್ರದೀಪ್ ಈಶ್ವರ್ ಅವರು ಸೆಡ್ಡು ಹೊಡೆದಿದ್ರು, ಸವಾಲ್ ಹಾಕಿದ್ರು. ಆದ್ರೆ ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಗೆಲುವನ್ನ ಸಾಧಿಸಿದ್ದಾರೆ. ರಕ್ಷಾ ರಾಮಯ್ಯಗೆ ಸೋಲಾಗಿದೆ ಅನ್ನೋ ಒಂದು ಅಪ್ಡೇಟ್ ಬರ್ತಾ ಇದೆ. ಎಸ್ ರಾಮಾಚಾರಿ ಅವರೇ, ಅಪ್ಡೇಟ್ಸ್ ನೋಡ್ತಾ ಇದೀವಿ, ಬಹಳಷ್ಟು ವಿಭಿನ್ನವಾಗಿದೆ. ಸೊ ಇಷ್ಟೊತ್ತು ನಾವು ಮುನ್ನಡೆ ಹಿನ್ನಡೆ ನೋಡಿದ್ವಿ, ಬಟ್ ಇಟ್ಸ್ ಕಂಪ್ಲೀಟ್ಲಿ ಜಯ, ವಿನ್ ಮತ್ತೆ ಸೋಲು, ಲಾಸ್ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಏನು ಹೇಳ್ತೀರಿ? ಯಾವುದು ಆಶ್ಚರ್ಯ ಅನಿಸ್ತಾ ಇದೆ ನಿಮಗೆ, ಅಥವಾ ಯಾವ್ದು ನಾಟ್ ಅನ್ಎಕ್ಸ್ಪೆಕ್ಟೆಡ್ ಅನಿಸ್ತಾ ಇದೆ? ಆಶ್ಚರ್ಯ ಅನ್ನೋಂಥದ್ದು ಒಂದು ವಿಷಯವನ್ನು ನಾವಿವತ್ತು ಇಲ್ಲಿ ಗಮನಿಸಬೇಕು. ಒಂದು ರಾಜ್ಯ ಸರ್ಕಾರ ಜನರಿಗೆ ಒಂದು ಗ್ಯಾರಂಟಿ ಯೋಜನೆಗಳು ಏನೈತೆ, ಆ ಗ್ಯಾರಂಟಿ ಯೋಜನೆಗಳಿಗೆ ಸೋಲಾಗೈತೆ. ರಾಜ್ಯ ಸರ್ಕಾರನ ಜನ ನಂಬಿಲ್ಲ. ಈಗ ನೋಡಿ, ಸಿಂಗಲ್ ಡಿಜಿಟ್ಟು ಅಂತ ಹೇಳಿದೋ ನಾವು, ಸಿಂಗಲ್ ಡಿಜಿಟ್ಗೆ ಬರ್ತದೆ. ಅದು ವ್ಯತ್ಯಾಸ ಆ ಕಡೆ ಈ ಕಡೆ ಆಗ್ಬೋದು. ಏನೇ ಮಾಡಿ ಜನರನ್ನ ಮರಳು ಮಾಡಿ ನಾವು ಬರೀ ಆಸೆಯನ್ನು ತೋರಿಸಿ ಅಭಿವೃದ್ಧಿ ಅಲ್ಲದೆ ನಾವು ಏನನ್ನೋ ಮಾಡಿಬಿಡ್ತೀವಿ ಅಂತ ಹೋಗಿದ್ದರು. ಆ ಒಂದು ಪ್ಯಾಟ್ರನ್ನಿಗೆ ಸೋಲಾಗೈತೆ. ಜನ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ. ಒಬ್ಬರನ್ನ ವಿರೋಧ ಮಾಡೋಕ್ಕೆ 30 ಜನ ಒಟ್ಟಿಗೆ ಸೇರಿ ಒಬ್ಬರ ಮೇಲೆ ಯುದ್ಧ ಮಾಡೋಕ್ಕೆ ಬಂದಾಗಲೂ ಕೂಡ ಆ ಒಬ್ಬನ್ನ ಗೆಲ್ಸೋಕ್ಕೆ ಜನ ನಿಂತಿದ್ದಾರೆ. 30 ಜನರ ವಿರುದ್ಧ ಒಬ್ಬನ್ನ ಗೆಲ್ಸಕ್ಕೆ ಜನ ನಿಂತವ್ರೆ. ಅದು ಇವತ್ತು ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ. ಕಳೆದ ಚುನಾವಣೆ ಎಲ್ಲಂಗಿಲ್ಲ, ಬಿಡಿಯಾಗಿದ್ದರು. ನರೇಂದ್ರ ಮೋದಿ ವಿರುದ್ಧ ಎಲ್ಲ ಬಿಡಿ ಇತ್ತು. ಇವತ್ತು 30 ಜನ ಒಟ್ಟಿಗೆ ಇದ್ದಾರೆ. ಆದರೆ ಜನ ಆ ಒಬ್ಬ ವ್ಯಕ್ತಿನ ಸೋಲಿಸ್ತಾ ಇಲ್ಲ. ಸತ್ಯ ಯಾವತ್ತು ಈ ದೇಶದ ಜನ ಅಭಿವೃದ್ಧಿಯನ್ನ ಬಯಸ್ತಾರೆ. 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಗೊತ್ತಾಗಿದೆ. ಬಟ್ ಆದ್ರೆ ನೀವು ಹೈಪ್ ಕೊಟ್ಟಂತೆ ಅಥವಾ ನೀವು ಹೇಳಿದಂತೆ ರಿಸಲ್ಟ್ ಬರಲಿಲ್ಲವಲ್ಲ ಮೇಡಮ್. ಒಂದು ವಿಷಯ ಏನು ಗೊತ್ತಾ, ಒಬ್ಬ ವ್ಯಕ್ತಿಗೂ ಒಂದು ಗುರಿ ಇರಬೇಕು. ಆ ಗುರಿಯನ್ನ ತಲುಪೋದು ಇನ್ನು ಈ ಕ್ಷಣಕ್ಕೆ ಅದು ಅರ್ಲಿ. ನನ್ನ ದೃಷ್ಟಿಯಲ್ಲಿ ಈ ಕ್ಷಣಕ್ಕೆ ಅರ್ಲಿ. 400 ಸೀಟು ಬರದೇ ಇರ್ಬೋದು, 300+ ಸೀಟು ಖಂಡಿತ ಬರ್ತದೆ, 100% ಬರ್ತದೆ. ಅದರಲ್ಲಿ ಏನು ಡೌಟ್ ಇಲ್ಲ. ಅಂತಿಮ ರಿಸಲ್ಟ್ಗಳು ಈಗ ನಾವ್ ಇಲ್ಲೇ ನೋಡ್ತಾ ಇದೀವಿ. ಇವ್ರು ಯಾರೋ ಸೋತೆ ಬಿಟ್ರು ಅನ್ನೋರು ಗೆದ್ದೇ ಬಿಟ್ರು ಅನ್ನೋರು ಸೋತೆ ಬಿಟ್ರು. ಪ್ರಜ್ವಲ್ ರೇವಣ್ಣನ ಬಗ್ಗೆ ನಾನೇನು ಕಾಮೆಂಟ್ಸೇ ಮಾಡಲ್ಲ, ಗೊತ್ತಾಯ್ತಾ? ನಾವು ಮೊದಲಿಂದ ಸ್ಪಷ್ಟವಾಗೈತೆ. ಅದರಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಅಂತ ವ್ಯಕ್ತಿಗಳು ಬರಬಾರ್ದು. ಭವಿಷ್ಯದಲ್ಲೂ ಕೂಡ ಅವ್ರ ಕುಟುಂಬದವರು ಅಂತವ್ರು ಸಪೋರ್ಟ್ ಮಾಡಬಾರ್ದು. ನೀವು ಬಿಜೆಪಿ ನಾವು ಬಿಜೆಪಿ ಅವರು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಒಂದು ವಿಷಯ ಹೇಳ್ತೀನಿ ಮೇಡಮ್, ಈಗ ಮೈತ್ರಿ ನಾವು ಮಾಡ್ಕೋತೀವಿ. ಮೈತ್ರಿ ಮಾಡ್ಕೊಂಡಿರೋದು ಜಾತ್ಯತೀತ ಜನತಾದಳದ ಜೊತೆ, ಗೊತ್ತಾಯ್ತಲ್ವಾ? ಪ್ರಜ್ವಲ್ ರೇವಣ್ಣನ ಜೊತೆ ಅಲ್ಲ. ಅಲ್ಲಿ ಅವರ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಅವರ ರಾಷ್ಟ್ರೀಯ ಅಧ್ಯಕ್ಷರು ಯಾರಿಗೆ ಟಿಕೆಟ್ ಕೊಡಬೇಕು, ಟಿಕೆಟ್ ಕೊಡಬಾರ್ದು ಅಂತ ನಾವು ಹೇಳಕ್ಕಾಗಲ್ಲ, ಗೊತ್ತಾಯ್ತೆ? ತೀರ್ಮಾನ ಮಾಡಬೇಕು. ಆಯ್ತಾ? ಮೊದಲನೇದಾಗಿ ಮೋದಿ ಮೆನಿಯಾ, ಮೋದಿ ಹವಾ ಇವೆಲ್ಲ ಈ ಬಾರಿ ಇಟ್ ಇಸ್ ಡನ್. ಜನರು ಮೋದಿ ಫೆಟಿಕ್ ಅಂತಾರೆ. ಫೆಟಿಕ್ ಅಂದ್ರೆ ಸಾಕಾಗಿದೆ ಅವ್ರಿಗೂ. ಅದರ ರಿಸಲ್ಟೇ ಇದು. ಬಹುಶಃ ಈಗ ತೋರಿಸ್ತಿರುವಂಥ ನಂಬರ್ಸ್, ಈಗ ಅವ್ರು ಹೇಳ್ಬೋದು ಮೋದಿ ಅವರೇ ಪ್ರಧಾನಮಂತ್ರಿ ಆಗಲಿ, ಭಾಳ ಸಂತೋಷ, ನಾವೇನು ಹೇಳ್ತಿಲ್ಲ. ಆದರೆ ಒಂದು ವಿಚಾರ ನಾವು ಗಮನಿಸಬೇಕು.
INDIA ಒಕ್ಕೂಟ ಯಾತಕ್ಕಾಗಿ ಒಕ್ಕೂಟ ಫಾರ್ಮ್ ಮಾಡಿದ್ರು? ಅದು ಕೇವಲ ಮೋದಿ ಪರ ಅಲ್ಲ, ಮೋದಿ ಅವರು ಮಾಡ್ತಿದ್ದಂತಹ ಕಾರ್ಪೊರೇಟ್ ಟು ಕಮ್ಯುನಲ್ ಏನಿತ್ತು ಸ್ಟ್ರಾಟಜೀಸ್, ಒಂದು ಫೆಡರಲ್ ನೀವು ಮಾತಾಡ್ಬೇಕಾದ್ರೆ ಬಹಳ ಅದ್ಭುತವಾಗಿ ನಾವು ಕೇಳಿದ್ವಿ, ಅವರು ಕೇಳಬೇಕಾಗುತ್ತೆ. INDA ಒಕ್ಕೂಟ ಫಾರ್ಮ್ ಆಗಿದ್ದು ನಮ್ಮ ಭಾರತದ ಫೆಡರಲ್ ಸ್ಟ್ರಕ್ಚರ್ ಅನ್ನು ಉಳಿಸಬೇಕಾಗಿತ್ತು, ಸೆಕ್ಯುಲರಿಸಂ ನಾವು ಉಳಿಸಬೇಕಾಗಿತ್ತು. ಮತ್ತೆ ಇವರು ಪದೇ ಪದೇ ಒಂದು ಚುನಾವಣೆಯ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ಧರ್ಮದ ವಿಚಾರದಲ್ಲಿ, ಜಾತಿಯ ವಿಚಾರದಲ್ಲಿ ಪ್ರತಿಯೊಂದು ಭಾಷಣಗಳನ್ನ, ಹೇಳಿಕೆಗಳನ್ನ ಇವರು ತಿರುಚಿ ಹಾಕಿ ಆ ರೀತಿಯ ಒಂದು ಹೈ ಪೋಲರೈಸೇಷನ್, ಒಂದು ಧರ್ಮದ ಹೆಸರಲ್ಲಿ ಹೈ ಪೋಲರೈಸೇಷನ್ ಮಾಡೋದಕ್ಕೆ ಇವತ್ತು ಉತ್ತರ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ. ಏನು ರಾಮ ಮಂದಿರ ಇವತ್ತು ಅವರಿಗೆ ಜನರಿಗೆ ಗೊತ್ತಾಗಿದೆ, ಅದಾದ್ಮೇಲೆ ಗಂಗಾ ಕಾರಿಡಾರ್ ಅದೂ ಗೊತ್ತಾಗಿದೆ. ಸೊ ಇಂತಹದ್ದು ಇವತ್ತು ಉತ್ತರ ಪ್ರದೇಶದಲ್ಲಿ ಅವರ ಒಂದು ನಿಜವಾದ ಮೋದಿಯ ವಿಶ್ವಗುರು ಅವತಾರ ಪುರುಷನ ಒಂದು ಸುರೇಶ್ ಇನ್ನೂ 5 ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ಒಂದ್ ಕಡೆ DK ಸುರೇಶ್, ಮತ್ತೊಂದ್ ಕಡೆ ಡಾಕ್ಟರ್ ಮಂಜುನಾಥ್. ನೆಕ್ ಟು ನೆಕ್ ಫೈಟ್ ಇದೆ. ಸುರೇಶ್ ಎದುರು ಮಂಜುನಾಥ್ ಇನ್ನೂ ಕೂಡ ಮುನ್ನಡೆಯಲ್ಲೇ ಇದ್ದಾರೆ. ಬಟ್ ಆದ್ರೆ ಏನಾಗುತ್ತೆ ಅನ್ನೋದು ಈ 5 ಸುತ್ತಿನ ಮತ ಎಣಿಕೆಯ ನಂತರ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಬಹಳ ದೊಡ್ಡ ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ರು ಡಾಕ್ಟರ್ ಮಂಜುನಾಥ್ ಅವರು. ಆದ್ರೆ ಈಗ ನೆಕ್ ಟು ನೆಕ್ ಫೈಟ್ ಅಂತ ಬರ್ತಾ ಇದೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಎಸ್ ನಂದನ್ ಕಶ್ಯಪ್ ಅವರೇ. ಓಕೆ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ, ಎಸ್ ಹಾವೇರಿಯಲ್ಲಿ ಬೊಮ್ಮಾಯಿ ಗೆಲುವು ಅನ್ನೋದು ಬರ್ತಾ ಇದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಗೆಲುವು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಧಾರವಾಡದಲ್ಲಿ ಗೆಲುವಿನತ್ತ ಜೋಶಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ, ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಗೆಲುವು. ಮತ್ತೊಂದು ಕಡೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ನಾನೀಗಾಗಲೇ ಹೇಳಿದೆ. ಅದ್ರ ಜೊತೆಗೆ ಧಾರವಾಡದಲ್ಲಿ ಗೆಲುವಿನತ್ತ ಮುಂದಕ್ಕೆ ಹೋಗ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ. ಎಸ್ ನಂದನ್ ಕಶ್ಯಪ್ ಅವರು. ಬಿಜೆಪಿ ಅವರು ಮಾಡಿ ನಾವೇನೋ ಯುರೋಪಿಯಾ ಕಟ್ಬಿಡ್ತೀವಿ, ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಚುನಾವಣೆ ನಿಂತ್ಕೊಂಡ್ರು ಮೇಡಮ್. ಅವರು ಧರ್ಮದ ಆಧಾರಿತ ಚುನಾವಣೆ ಪ್ರಚಾರ ಮಾಡೋದು. ಒಂದು ಎಲೆಕ್ಷನಲ್ಲಿ ರ್ಯಾಲಿಲೂ ಮೋದಿ ಆಗಲಿ, ಅಮಿತ್ ಶಾ ಆಗಲಿ, BJP ನಾಯಕರಾಗಲಿ ನಾವು ರಾಜ್ಯಕ್ಕೆ, ದೇಶಕ್ಕೆ ಏನು ಮಾಡಿದ್ದೀವಿ ಅಂತ ಒಂದು ವಿಷಯನೂ ಪ್ರಸ್ತಾಪನೆ ಮಾಡಲೇ ಇಲ್ಲ. ಅವರು ಪಕ್ಷನೇ ಎತ್ಕಟ್ಟಿದ್ರು, ಪಕ್ಷನೇ ಹೋಲ್ಡ್ ಮಾಡಿದ್ರು, EDನ ಬಿಟ್ಟರು, IT ಬಿಟ್ಟರು, CBIನ ಬಿಟ್ಟರು. ಎಲೆಕ್ಟ್ರಲ್ ಬಾಂಡ್ಸ್ಗಿಂತ ಕಾಂಗ್ರೆಸ್ ಪಕ್ಷದ ಅಕೌಂಟ್ನ ಫ್ರೋಸನ್ ಮಾಡಿಬಿಟ್ರು. ECI ಅವರು ಏನಾರ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಿದ್ರೆ ಇವತ್ತು ಏನಾಗ್ತಿತ್ತು ಅಂದರೆ 100 ಕೂಡ ದಾಟ್ತಿರ್ಲಿಲ್ಲ BJP. ಏನೇಳಿ 100 ದಾಟ್ತಿರೋ ಫ್ರೀ ಆ್ಯಂಡ್ ಫೇರ್. ECI ಅವ್ರು ಏನಾರ, ನಮ್ಮ ಆಪ್ ಸ್ನೇಹಿತರು ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ಸು BJP ಇದು ಮಿತ್ರ ಪಕ್ಷಗಳಿಗೆ ಅಕೌಂಟ್ಗಳನ್ನ ಯಾವ ಮಟ್ಟದ ಅವರು ಇದು ಲಾಕ್ ಮಾಡಿದ್ದಾರೆ ಅಂದರೆ, ಒಂದು ನಯಾ ಪೈಸೆ ಅವನಾರ ಕೊಡೋಕೆ ಹೋದರೆ ಅವನ ಹಿಂದೆ ED CBIನ ಚೂ ಬಿಟ್ಟಿದ್ದಾರೆ. ದುಡ್ಡಿಲ್ಲದೆ ನಾವು ಎಲೆಕ್ಷನ್ ಮಾಡಿದ್ದೀವಿ. ಈ ಗೆಲುವು ದೇಶದ ಜನತೆಗೆ ನಾವು ಅರ್ಪಿಸ್ತೀವಿ. ಯಾಕಂದರೆ ಇದು ನಮ್ಮ ಥರ ಒಂಥರ ವಿಕ್ಟ್ರಿನೇ ಕೂಡ. ಯಾಕಂದರೆ ನೋಡಿ, 230 ಪ್ಲಸ್ 20 JDU ಮತ್ತು TDP 40 ಇದ್ದಾರೆ. ಹೇಳಕ್ಕಾಗಲ್ಲ, ಇನ್ನೊಂದು ಸಾಯಂಕಾಲದೊಳಗಡೆ ಶಿಫ್ಟ್ ಆಗ್ಬಿಟ್ಟು ಲೆಕ್ಕಾಚಾರ JDU TDP 30 ಇದೆ ಮೇಡಮ್. ಮತ್ತೆ ಅದರ್ಸ್ YSR ಮತ್ತೆ BJD ಮತ್ತೆ ಸಣ್ಣ ಪಾರ್ಟಿಗಳು 20 ಇದೆ. ನಮಗೆ 230 ಇದೆ, 250 ಆಯ್ತು. ಇಬ್ರು ಸೇರಿಸಿದ್ರೆ 30, 280 ಆಗುತ್ತೆ. 296 ಮತ್ತೆ 280 ಬಿಜೆಪಿಗೆ ಇರೋದು 235. ಬಿಜೆಪಿ ಅಲ್ಲ ನೋಡಿ ಮೇಡಮ್, 235 ಇದೆ ಬಿಜೆಪಿಗೆ. ಇನ್ನೂ ಬಿಜೆಪಿ ಅವ್ರು ಏನೋ ಸಿಂಗಲ್ ಮೆಜಾರಿಟಿ ಕ್ರಾಸ್ ಆಗಿಲ್ಲ. ಆಸ್ ಪರ್ ದ EC 235 ಸಿಂಗಲ್ ಬಿಜೆಪಿ ಹೇಳ್ತಾ ಇದ್ದೀರಿ ನೀವು. ಸಿಂಗಲ್ ಬಿಜೆಪಿ 235. ಬಿಜೆಪಿ ಜೊತೆ ಇರೋ ಮೈತ್ರಿಕೂಟದವರು ಎಲ್ಲ ಬಂದು ಬಿಡ್ತಾರೆ ಅನ್ನೋಂತ ಆಲೋಚನೆಯಲ್ಲಿ ಇದ್ದೀರಾ? ಹೌದು ಮೇಡಮ್, ಈ ಒಂದು ವಿಚಾರ ಅದನ್ನೇ ಹೇಳುತ್ತೆ. ವೆರಿ ಸ್ಟ್ರಾಂಗ್. ನಮ್ದು ಸರ್ವೆ ಆಗಿದೆ. ಹೌದು, ಪಾಕಿಸ್ತಾನದವರು ಖಾಲಿಸ್ತಾನಿವಾದಿಗಳು ಪ್ರಚಾರ ಮಾಡ್ತಾರೆ, ಪಾಕಿಸ್ತಾನ ಬಯಸ್ತದೆ ಕಾಂಗ್ರೆಸ್ ಗೆಲ್ಬೇಕು ಅಂತ. ಅದ ಖಾಲಿಸ್ತಾನಿವಾದಿಗಳ ಕೈಲಿ ಪ್ರಚಾರ ಮಾಡಿಸ್ತಾರೆ. ಖಾಲಿಸ್ತಾನಿವಾದಿಗಳ ಕೈಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೇ ಪ್ರಚಾರ ಮಾಡಬೇಕು. ಗೊತ್ತಾಯ್ತಾ? ಮಿನಿಸ್ಟರ್ ಇದು ಅರ್ಲಿ ಈಗಲೇ ಲೆಕ್ಕಾಚಾರ ಅಲ್ಲ. ಅವ್ರು ಹೇಳ್ತಾ ಇದಾರಲ್ಲ, ಮೋದಿ ಅಂತ ಶಕ್ತಿ ಐತಲ್ಲ, ಇವ್ರು ಇನ್ನು 50 ವರ್ಷ ಬಂದ್ರು ಇವ್ರು ಯಾರು ಅಧಿಕಾರಕ್ಕೆ ಬರಲ್ಲ.
ಅದು ವಿಚಾರ ಯಾರು ಮೋದಿ ಅವ್ರನ್ನ ಬಿಜೆಪಿನ ಸೋಲಿಸಬೇಕು ಅಂತ ಇರೋರು ಭಾರತೀಯ ಪಾಕಿಸ್ತಾನಿವಾದಿಗಳು ಅವ್ರ ಸಪೋರ್ಟ್ ಇದೆ ನೀವೇ ಮಾತಾಡ್ತೀರಾ ನಾನು ಮಾತಾಡ್ಬೇಕಾದ್ರೆ ನೀವೇ ಖಾಲಿಸ್ತಾನಿವಾದಿಗಳಿಂದ ಮಾತಾಡಿಸ್ಕೊಂಡೇ ಹೋಗಿದ್ದೀನಲ್ವಾ ಅವ್ರು ಮಾತಾಡಕ್ಕೆ ಅವಕಾಶ ಕೊಡಿ. ಹೇಳಿ ಅರವಿಂದ್ ಅವರೇ ಅಂತಿಮವಾಗಿ. ಅಲೈನ್ಸ್ ಪಾರ್ಟ್ನರ್ಸ್ ಅಲ್ಲಿ ಯಾವ ರೀತಿಯಿಂದ ಒಂದಿಷ್ಟು ಅಂದರೆ ಮೂಲವಾಗಿ ಬಿಜೆಪಿಗೆ ಎಷ್ಟು ಬಂದಿದೆ ಮತ್ತು ಬೇರೆ ಅಲೈನ್ಸಸ್ಗೆ ಅಂದರೆ ಮೊಟ್ಟ ಮೊದಲಾಗಿ ಇವರ ಗುರಿ ಏನಿತ್ತು 275 ಬರೀ ಬಿಜೆಪಿ ಸಿಂಗಲ್ ಹ್ಯಾಂಡೆಡ್ಲಿ ಕ್ರಾಸ್ ಆಗಿಬಿಡುತ್ತೆ. ಸೊ ವಿ ವಿಲ್ ಹ್ಯಾವ್ ಅ ವೆರಿ ಸ್ಟೇಬಲ್ ಗೌರ್ಮೆಂಟ್ ಅನ್ನುವಂಥ ದಿಕ್ಕಿನಲ್ಲಿ ಇವ್ರದಿತ್ತು. ಅದ್ರ ಜೊತೆಗೆ ಎಲ್ಲರೂ ಸೇರಿಬಿಟ್ಟು 400 ಪಾರ್ ಅಂದರೆ 400ಕ್ಕಿಂತ ಜಾಸ್ತಿ ಮಾಡ್ತೀವಿ ಅಂತ. ಆದರೆ ಇವತ್ತಿಗೆ ನಾವು ಒಳನೋಟ ಈಗ ಮೇಲ್ನೋಟಕ್ಕೆ ಕಂಡೋದಾದರೆ ಒಂದು 200-220 ಲೆಕ್ಕದಲ್ಲಿ ಬಿಜೆಪಿ ಬರ್ತಾ ಇದೆ. ವಿತ್ ಅಲಯನ್ಸಸ್ ಐ ಥಿಂಕ್ ಇಟ್ ವಿಲ್ ಕ್ರಾಸ್ ಅರೌಂಡ್ 280-290 ಅಂತಲೂ ಈಸಿಯಾಗಿ ನಾವು ಒಂದು ಟ್ರೆಂಡ್ ಬರ್ತಾ ಇರೋದು. ಅಲ್ಲ ಟ್ರೆಂಡ್ ಅಂತ ಹೇಳ್ತಾ ಇದ್ದೀನಿ. ನಿತೀಶ್ ಕುಮಾರ್ ಟಿಡಿಪಿ ಅವರು ಅವ್ರಿಗೆ ನಾನು ಹೇಳ್ತಾ ಇರೋದು ಒಂದು ಟ್ರೆಂಡ್ ಒಂದು ಟ್ರೆಂಡ್ ಇನ್ನು 4 ಗಂಟೆ ಇದೆ. ಪಾಕಿಸ್ತಾನದವ್ರು ಪ್ರಚಾರ ಮಾಡಿದ್ರು ಈ ರಾಷ್ಟ್ರದ ಜನ ತೀರ್ಮಾನ ಮಾಡಿದ್ದಾರೆ. ಮುಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀರ್ಮಾನ ಮಾಡಿದ್ದಾರೆ. ನಾನೊಂದು ಸಣ್ಣ ಬ್ರೇಕ್ ತಗೊಂಡ್ ಬರ್ತೀನಿ. ವೀಕ್ಷಕರೇ ನೋಡ್ತಾ ಇದ್ವಿ, ಅಪ್ಡೇಟ್ಸ್ ನೋಡ್ತಾ ಇದ್ವಿ. ಸೋಲು ಗೆಲುವು ಈಗಾಗಲೇ ಬರ್ತಾ ಇದೆ. ವಿನ್ ಆದವರು ಕಾರ್ಯಕರ್ತರ ಮುಖದಲ್ಲಿ ಮಂದಹಾಸ, ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ. ಗೆದ್ವಿ ಅಂತ ಗೆದ್ದು ಬೀಗ್ತಾ ಇದ್ದಾರೆ. ಇನ್ನು ಸೋತವರು ಮುಂದಿನ ಸಾರಿ ನೋಡೋಣ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜಿ ಕನ್ನಡ ನ್ಯೂಸ್ ನಲ್ಲಿ ಒಂದು ಸಣ್ಣ ಬ್ರೇಕ್.